ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶೇರ್ ಆ್ಯಂಡ್ ಕೇರ್ ಫೌಂಡೇಶನ್ ಪರವಾಗಿ ತಮ್ಮೆಲ್ಲರಿಗೆ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆಗಳನ್ನು ತಿಳಿಸುವಂತವನಾಗಿದ್ದೇನೆ. ಮತ್ತು ಈ ನಮ್ಮ ವಿಶೇಷವಾದ ಅಭ್ಯಾಸ ನಡೆದಿದ್ರಿ ಬಿಬ್ಲಿಕಲ್ ಫೈನಾನ್ಸಸ್ ಎಂಬುದಾಗಿ. ಈ ಬಿಬ್ಲಿಕಲ್ ಫೈನಾನ್ಸಸ್ ಅಲ್ಲೇ ದೇವರು ಆರ್ಥಿಕವಾದ ವಿಷಯಗಳಲ್ಲಿ ಆತನು ಏನು ಹೇಳ್ತಾ ಇದ್ದಾನೆ ಎಂಬುದಾಗಿ ನಾವು ಕಲೀಲಿಕ್ಕಿದ್ದೇವೆ. ಈ ಒಂದು ಅಭ್ಯಾಸಕ್ಕಾಗಿ ತಮ್ಮೆಲ್ಲರನ್ನ ಯೇಸು ಕ್ರಿಸ್ತ ಹೆಸರಿನಲ್ಲಿ ವಂದನೆಗಳನ್ನ ತಿಳಿಸುವಂತವನಾಗಿದ್ದೇನೆ. ಪ್ರಾರ್ಥನೆ ಮಾಡ್ಕೊಳ್ಳೋಣ. ಶಾಲ್ ವಿ ಪ್ರೇ. ತಂದೆಯಾದ ದೇವರೇ, ಒಂದು ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರವಾಗಲಿ ಸ್ವಾಮಿ ಅಪ್ಪ. ಈ ಒಂದು ಸಾಯಂಕಾಲ ಸಮಯದಲ್ಲಿ ದೇವರೇ, ನೀನು ಕರೆದುಕೊಂಡು ಬಂದಿದ್ದೀವಿ ವಿಶೇಷವಾದ ಒಂದು ಟೀಚಿಂಗ್ ಅಲ್ಲಿ ಬಿಬ್ಲಿಕಲ್ ಫೈನಾನ್ಸಸ್ ಎಂಬುದಾಗಿ ಹೇಳುವಾಗ ಸತ್ಯವೇದ ನಿನ್ನ ವಾಕ್ಯವು ಈ ಒಂದು ಆರ್ಥಿಕ ವಿಷಯದಲ್ಲಿ ಮತ್ತು ಈ ಹಣಕಾಸು ವಿಷಯದಲ್ಲಿ ಏನು ನಮಗೆ ಹೇಳ್ತದೆ ಎಂಬುದಾಗಿ ತಿಳಿದುಕೊಳ್ಳಲಿಕ್ಕೆ ನಮ್ಮನ್ನ ಇಲ್ಲಿ ಕರೆತಂದಿದ್ದಕ್ಕಾಗಿ ಸ್ತೋತ್ರವಾಗಲಿ ಸ್ವಾಮಿ. ಕರ್ತನೆ ಬಂದಿರುವಂತಹ ಪ್ರತಿಯೊಬ್ಬರೇ ನೀನು ಆಶೀರ್ವದಿಸು. ವಿಶೇಷವಾಗಿ ಆನ್ಲೈನ್ ನಲ್ಲಿ ಕೂಡ ಕರ್ತನೆ ವಾಚ್ ಮಾಡಿರುವಂತಹ ನೋಡುತ್ತಿರುವಂತಹ ಪ್ರತಿಯೊಬ್ಬರನ್ನು ಕೂಡ ನಿನ್ನ ಆಶೀರ್ವದಿಸಬೇಕಾಗಿ ಬೇಡ್ತೇನೆ ಸ್ವಾಮಿ. ಕರ್ತನೆ, ನಿನ್ನ ಕೃಪೆ ನಮ್ಮ ಮೇಲೆ ಇರಲಿ. ಪವಿತ್ರಾತ್ಮನೇ ನಮ್ಮನ್ನು ನಡೆಸು, ನಮ್ಮೊಂದಿಗೆ ಮಾತನಾಡು, ನಿನ್ನ ನಾಮ ಮಹಿಮೆ ಪಡಿಸಿಕೊಳ್ಳಬೇಕಾಗಿ ಯೇಸುವಿನ ಮುಖಾಂತರ ಬೇಡ್ತೇವೆ ನಮ್ಮ ಪ್ರೀತಿಯುಳ್ಳ ತಂದೆಯಾದ ದೇವರೇ, ಆಮೆನ್. ನಮ್ಮ ವಿಶೇಷವಾದ ಧ್ಯಾನಕ್ಕಾಗಿ ನಾವು ಆರಿಸಿಕೊಂಡಿರುವಂತದ್ದು ಬಿಬ್ಲಿಕಲ್ ಫೈನಾನ್ಸಸ್ ಅಂದರೆ ಸತ್ಯವೇದ ಆರ್ಥಿಕ ವಿಷಯದಲ್ಲಿ, ಹಣಕಾಸಿನ ವಿಷಯದಲ್ಲಿ ಏನು ಹೇಳ್ತದೆ ಎಂಬುದಾಗಿ ನಾವು ನೋಡ್ಲಿಕ್ಕೆ ಇಲ್ಲಿ ಬಂದಿದ್ದೇವೆ. ನಾವು ದೇವರ ವಾಕ್ಯ ಈ ಒಂದು ಧ್ಯಾನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಒಂದು ಪ್ರತ್ಯೇಕವಾದ ಒಂದು ವಾಕ್ಯವನ್ನ ನಾವು ನೋಡ್ಕೊಳ್ಳೋಣ್ರಿ. ಸತ್ಯವೇದದಲ್ಲಿ 2 ತಿಮೋಥಿ 3ನೇ ಅಧ್ಯಾಯ 16 ಮತ್ತು 17ನೇ ವಾಕ್ಯ ಬಹಳ ಒಂದು ವಿಶೇಷವಾದ ವಾಕ್ಯ ಎಂಬುದಾಗಿ ನೋಡ್ತೀವಿ. ಪ್ರತಿ ಸಾರಿ ಈ ವಾಕ್ಯವನ್ನ ನಾವು ಓದ್ತೇವ್ರಿ. ಯಾಕಂದ್ರೆ ಈ ವಾಕ್ಯವು ಏನು ಒಂದು ವಿಶೇಷವಾಗಿ ಹೇಳ್ತಿದ್ರೆ 2 ತಿಮೋಥಿ 3ನೇ ಅಧ್ಯಾಯ 16-17ರಲ್ಲಿ ಹೇಗೆ ಹೇಳ್ತದೆ ಅಂದ್ರೆ, ಸತ್ಯವೇದ ಹೇಳ್ತಿದ್ರಿ, ದೈವ ಪ್ರೇರಿತವಾದ ಪ್ರತಿಯೊಂದು ಶಾಸ್ತ್ರವು ಉಪದೇಶಕ್ಕೂ ಖಂಡನೆಗೂ ತಿದ್ದುಪಾಟಿಗೂ ನೀತಿ ಶಿಕ್ಷೆಗೂ ಉಪಯುಕ್ತವಾಗಿದೆ ಎಂಬುದಾಗಿ ನಾವು ನೋಡ್ತೇವೆ. ಅದರಿಂದ ದೇವರ ಮನುಷ್ಯನು ಪ್ರವೀಣನಾಗಿ ಸಕಲ ಸತ್ಕಾರ್ಯಕ್ಕೆ ಸನ್ನದ್ಧನಾಗುವುದು ಎಂಬುದಾಗಿ ನಾವು ನೋಡ್ತೀವಿ. 4 ವಿಷಯಗಳಲ್ಲಿ ನಾವು ನೋಡ್ತೀವ್ರಿ. ದೇವರ ವಾಕ್ಯ ನಮಗೆ ಕೊಟ್ಟಿರುವುದು, ಸತ್ಯವೇದ ನಮಗೆ ಕೊಟ್ಟಿರುವುದು ವಿಶೇಷವಾಗಿ ಅದು ಖಂಡನೆಗೂ ಉಪದೇಶಕ್ಕೂ ತಿದ್ದುಪಾಟಿಗೂ ನೀತಿ ಶಿಕ್ಷೆಗೆ ಅದು ಕೊಡಲ್ಪಟ್ಟಿದೆ ಎಂಬುದಾಗಿ ನಾವು ನೋಡ್ತೀವಿ. ವಿಶೇಷವಾದ ಹಾಗಾಗಿ ನಾವು ದೇವರ ವಾಕ್ಯ ಕಲಿಬೇಕು. ಇದು ಒಂದು ಅರ್ಥಕ್ಕೆ ನಾನು ಬಂದು ಮುಟ್ಟಿದೆ. ಯಾಕಂದ್ರೆ ನಮಗೆ ಅದು ತಿದ್ದುತ್ತದೆ, ನಮಗೆ ವಿಶೇಷವಾಗಿ ಉಪದೇಶ ಮಾಡ್ತದ್ರಿ, ನಮಗೆ ನೀತಿ ಶಿಕ್ಷೆಗೆ ಅದನ್ನು ನಡೆಸ್ತದೆ ಎಂಬುದಾಗಿ ಅನ್ನುವಾಗ ಎಷ್ಟು ನಾವು ಪ್ರೀತಿಯಿಂದ ದೇವರ ವಾಕ್ಯ ನಾವು ಕಲಿಬೇಕು. ಇನ್ನೊಂದು ವಾಕ್ಯ ಬಹಳ ಪ್ರೀತಿವಾದ ವಾಕ್ಯ ರೀ ನನಗೆ. ಯೋಹಾನನ ಬರೆದ ಸುವಾರ್ತೆ 8ನೇ ಅಧ್ಯಾಯ 32ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ಸತ್ಯವನ್ನು ತಿಳಿದುಕೊಳ್ಳಿವಿರಿ ಮತ್ತು ಆ ಸತ್ಯವು ನಿಮ್ಮನ್ನ ಬಿಡುಗಡೆ ಮಾಡ್ತದೆ. And you shall know the truth and the truth shall set you free. ಆ ಒಂದು ಟ್ರುತ್ ಎಲ್ಲಿ ಸಿಗ್ತದಂದ್ರೆ ಸತ್ಯವಾಕ್ಯದಲ್ಲಿ ನಮ್ಗೆ ಸಿಗ್ತದೆ, ಸತ್ಯವೇದದಲ್ಲಿ ಸಿಗ್ತದೆ, ಈ ಒಂದು ಹೋಲಿ ಬೈಬಲ್ ಅಲ್ಲಿ ಸಿಗ್ತದೆ, ಪರಿಶುದ್ಧ ಗ್ರಂಥದಲ್ಲಿ ಸಿಗ್ತದೆ. ಹಾಗಾಗಿ ಈಗಿನ ಕಾಲದಲ್ಲಿ ಹೆಚ್ಚಾನೆಚ್ಚು ನಾವು ದೇವರ ವಾಕ್ಯವನ್ನ ಫೋಕಸ್ ಮಾಡೋದು ಅದು ಬಹಳ ಒಂದು ಉತ್ತಮವಾದ ಸಂಗತಿ ಎಂಬುದಾಗಿ ನಾನು ನೋಡ್ತೇನೆ. ನಾವು ಈ ಸತ್ಯ ವಿಷಯವನ್ನ ತಿಳಿದುಕೊಳ್ಳುವುದಕ್ಕೆ ಪವಿತ್ರಾತ್ಮನೇ ಸಹಾಯ ಮಾಡಲಿ ಎಂಬುದಾಗಿ ನಾನು ಪವಿತ್ರಾತ್ಮನಿಗೆ ನಾನು ಪ್ರಾರ್ಥನೆ ಮಾಡಿಕೊಳ್ಳುವನಾಗಿದ್ದೇನೆ. ತಂದೆಯಾದ ದೇವರ ಯೇಸು ಸ್ವಾಮಿಗೆ ಪ್ರಾರ್ಥನೆ ಮಾಡಿಕೊಳ್ಳುವನಾಗಿದ್ದೇನೆ. ಇವತ್ತಿನ ಧ್ಯಾನಕ್ಕಾಗಿ ವಿಶೇಷವಾದ ಒಂದು ಪೀಠಿಕೆ. ಐ ಹೋಪ್ ದಟ್ ದಿಸ್ ಇಸ್ ಅ ಫಸ್ಟ್ ಕ್ಲಾಸ್ ಫಸ್ಟ್ ಕ್ಲಾಸ್ ಆಫ್ ದಿ ಟೋಟಲ್ ಸೀರೀಸ್ ಎಂಬುದಾಗಿ ಕರೆಯುವುದು. 1ನೇ ಕ್ಲಾಸ್ ಎಂಬುದಾಗಿ ನೋಡ್ತೇವೆ. ಇದರಲ್ಲಿ ನಾನು ಪೀಠಿಕೆ ಕೊಟ್ಟಿದ್ದೇನೆ, ಆಗಲೇ ಆ ಒಂದು ಅಡ್ವರ್ಟೈಸ್ಮೆಂಟ್ ನಲ್ಲಿ ಕೊಟ್ಟಿದೆ. ಗಾಡ್ ಅವರ್ ಓನರ್, ಗಾಡ್ ಅವರ್ ಮಾಸ್ಟರ್, ಗಾಡ್ ಅವರ್ ಪ್ರೊವೈಡರ್. ನಾನು ಇನ್ನೂ ಸರಿಯಾಗಿ ಹೇಳಬೇಕಂದ್ರೆ ಗಾಡ್ ದಿ ಓನರ್, ಗಾಡ್ ದಿ ಮಾಸ್ಟರ್, ಗಾಡ್ ದಿ ಪ್ರೊವೈಡರ್ ಎಂಬುದಾಗಿ ಹೇಳ್ತೀನಿ. ಯಾಕಂದ್ರೆ ಆತನಿಗೆ ಸರಿ ಸಮಾನರು ಯಾರೂ ಇಲ್ಲ.
ಕನ್ನಡದಲ್ಲಿ ದೇವರು ನಮ್ಮ ಮಾಲೀಕನು, ಎಷ್ಟು ಚೆನ್ನಾಗಿದೆ. ದೇವರು ನಮ್ಮ ಯಜಮಾನನು, ದೇವರು ನಮ್ಮ ಪೂರೈಕೆದಾರನು ಎಂಬುದಾಗಿ ಕೂಡ ನಾವು ಹೇಳ್ತೀವಿ. ಈಸ್ ಅವರ್ ಪ್ರೊವೈಡರ್. ಇಂಗ್ಲಿಷ್ನಲ್ಲಿ ದ ಎಂಬುದಾಗಿ ನಾನು ಉಪಯೋಗ ಮಾಡುವಾಗ ದೇವರು ಒಬ್ಬನೇ ಎಂಬುದಾಗಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಮೊದಲನೇದಾಗಿ ಗಾಡ್ ದಿ ಓನರ್, ದೇವರು ನಮ್ಮ ಮಾಲೀಕನಾಗಿದ್ದಾನೆ. ವಿಶೇಷವಾದ ವಾಕ್ಯ 1 ಕೊರಿಂಥಿಯ 10:26 ವಾಕ್ಯ. 1 Corinthians 10:26. For the earth and its fullness belongs to the Lord. For the earth and its fullness belongs to the Lord. ಈ ಭೂಮಿಯ ಅದರಲ್ಲಿರುವಂತ ಎಲ್ಲವೂ ಕರ್ತನದಾಗಿದೆ, ಯಾರು ನನ್ನದು ಎಂಬುದಾಗಿ ಹೇಳಲಿಕ್ಕೆ ಹಕ್ಕಿಲ್ಲ, ಯಾಕಂದ್ರೆ ಆತನ ಮಾಲೀಕನು. ಕೀರ್ತನೆ 24ನೇ ಅಧ್ಯಾಯ 1 ಮತ್ತು 2ನೇ ವಾಕ್ಯದಲ್ಲಿ ನೋಡುವ. Psalms 24:1-2. ಭೂಮಿಯು ಅದರ ಸಮಸ್ತವು, ಭೂಲೋಕವು ಅದರಲ್ಲಿ ವಾಸಿಸುವಗಳು ಕರ್ತನವುಗಳು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಭೂಮಿಯು ಅದರ ಸಮಸ್ತವು, ಎಲ್ಲವೂ, ಯಾವುದು ಬಿಟ್ಟಲ್ರಿ. ಭೂಲೋಕವು ಅದರಲ್ಲಿ ವಾಸಿಸುವಗಳು ಕರ್ತನವುಗಳು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಇನ್ನು ಒಂದು ವಾಕ್ಯ, ಆತನು ಅದನ್ನು ಸಮುದ್ರಗಳ ಮೇಲೆ ಸ್ಥಾಪಿಸಿ ಪ್ರವಾಹಗಳ ಮೇಲೆ ಅದನ್ನ ಸ್ಥಿರಪಡಿಸಿದನಲ್ಲ ಎಂಬುದಾಗಿ ವಾಕ್ಯ. ಗಾಡ್ ದ ಓನರ್. ಎಲ್ಲ ಜೋರಾಗಿ ಹೇಳಿ. ದಿ ಓನರ್ ಅಂತ ಹೇಳುವಾಗ ಆತನು ಒಬ್ಬನೇ ನಮ್ಮೆಲ್ಲರ ಮಾಲೀಕನಾಗಿದ್ದಾನೆ. ನಾನು ಹೀಗೆ ಹೇಳ್ಬೋದು, ನಮ್ಮ ದೇವರು ಒಬ್ಬನೇ ಈ ಜಗತ್ತಿಗೆ ಮಾಲೀಕನಾಗಿದ್ದಾನೆ ಎಂಬುದಾಗಿ ಕೂಡ ಹೇಳ. These are the scripture. ಯಾಕಂದ್ರೆ ಭೂಮಿಯು ಅದರಲ್ಲಿ ಸಮಸ್ತವು ಕರ್ತನದೇ ಎಂಬುದಾಗಿ ನಾವು ಹೇಳುವವರಾಗಿದ್ದೇವೆ. So nice. Praise the Lord for this. ಎರಡನೇದಾಗಿ ಗಾಡ್ ದ ಮಾಸ್ಟರ್. ಗಾಡ್ ದ ಮಾಸ್ಟರ್. ದೇವರು ನಮ್ಮ ಯಜಮಾನನು, ಒಡೆಯನು, ನಮ್ಮನ್ನ ನಡೆಸುವ. ಸತ್ಯವೇದದಲ್ಲಿ ಆತನು ಮಾಲೀಕನು ಹೌದು, ಆತನು ಒಡೆಯನು ಹೌದು, ಆತನು ಯಜಮಾನನು ಕೂಡ ಹೌದು. ದೇವವಾಕ್ಯದಲ್ಲಿ ಕೀರ್ತನೆಗಾರನು ಹೇಳ್ತಾನ್ರಿ 103ನೇ ಅಧ್ಯಾಯ 19ನೇ ವಾಕ್ಯದಲ್ಲಿ, ಕರ್ತನು ಆಕಾಶಗಳಲ್ಲಿ ತನ್ನ ಸಿಂಹಾಸನವನ್ನು ಸ್ಥಾಪಿಸಿದ್ದಾನೆ, ಆತನ ರಾಜ್ಯವು ಎಲ್ಲರ ಮೇಲೆ ಆಳುತ್ತದೆ. ಎಲ್ಲರ ಮೇಲೆ ಆಳುತ್ತದೆ. ನಾಟ್ ಓನ್ಲಿ ಆನ್ ಕ್ರಿಶ್ಚಿಯನ್ಸ್, ಎಲ್ಲರ ಮೇಲೆ ಆತನ ರಾಜ್ಯವು ಆಳುತ್ತದೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದ್ರಿ. ಈಸ್ ಅ ರೂಲರ್ ಆನ್ ದಿಸ್ ಅರ್ತ್ ಎಂಬುದಾಗಿ, ಫಾರ್ ಎವ್ರಿ ಒನ್ ಈಸ್ ಎ ರೂಲರ್ ಎಂಬುದಾಗಿ ದೇವರ ವಾಕ್ಯ ಹೇಳೋದನ್ನ ನಾವು ನೋಡ್ತೇವೆ. ಇನ್ನೊಂದು ವಾಕ್ಯ ಬಹಳ ಚೆನ್ನಾಗಿ ಹೇಳಿದ್ರಿ, ಎಲ್ಲರೂ ಅದನ್ನು ಓದ್ಕೊಡ್ರಿ, ಎಲ್ಲರೂ ಓದ್ಕೊಡ್ರಿ. 1ನೇ ಪೂರ್ವಕಾಲ ವೃತ್ತಾಂತ 29ನೇ ಅಧ್ಯಾಯ 11 ಮತ್ತು 12. 1 Chronicles 29th chapter 11 and 12th verse. ನಾನು ಕನ್ನಡದಲ್ಲಿ ಓದ್ತೇನೆ, ಇಂಗ್ಲಿಷ್ ನಲ್ಲಿ ಕೂಡ ಓದ್ಕೊಳ್ಬಹುದು. ಆಮೇಲೆ, ಕರ್ತನೇ ದೊಡ್ಡಸ್ತಿಕೆಯು, ಪರಾಕ್ರಮವು, ಸೌಂದರ್ಯವು, ಜಯವು, ಮಹಿಮೆಯು ನಿನ್ನದೇ. ಆಕಾಶಗಳಲ್ಲಿಯೂ ಭೂಮಿಯಲ್ಲಿಯೂ ಇರುವುದೆಲ್ಲ ನಿನ್ನದೇ. ಕರ್ತನೇ, ರಾಜ್ಯವು ನಿನ್ನದು, ನೀನು ಸಮಸ್ತಕ್ಕೂ ತಲೆಯಾಗಿ ಉನ್ನತವಾಗಿದ್ದಿ. ನೀನು ಐಶ್ವರ್ಯವು ಘನವು ನಿನ್ನ ಬಳಿಯಿಂದಲೇ ಬರ್ತದೆ. 1 Chronicles 29:11-12. The Lord greatness, power and the glory and the victory and the majesty. Victory, majesty, yes. For all that is in the heaven and on the earth is yours. For all that is in heaven is and on the earth is yours. Yours, it is yours. Yours is the kingdom of God. Yours is the kingdom of Lord. You are exalted as head over all. You are exalted over, above all, over all. You are exalted, right? Okay, that's all. ಘನವು, ಮಹಿಮೆಯು, ಐಶ್ವರ್ಯವು ನಿನ್ನದೇ. ಅಂದ್ರೆ ನಾನು ಒಂದು ಶಬ್ದದಲ್ಲಿ ಹೇಳ್ಬೋದು, ಎಲ್ಲವೂ ನಿನ್ನದೇ. ಇಟ್ ಎವ್ರಿಥಿಂಗ್ ಬಿಲಾಂಗ್ಸ್ ಟು ಯು, ವಿಚ್ ಇಸ್ ವೆರಿ ಪವರ್ಫುಲ್. ಬಿಬ್ಲಿಕಲ್ ಫೈನಾನ್ಸಸ್ ನಾವು ಸ್ಟಡಿ ಮಾಡಿಕ್ಕಿಂತ ಮುಂಚೆ ಒಂದು ನಿಶ್ಚಯ ಮಾಡ್ಕೊಳ್ಬೇಕ್ರೆ, ದೇವರು ಎಲ್ಲರ ಮಾಲೀಕನು, ದೇವರು ಎಲ್ಲರ ಒಡೆಯನು. God is owner of everything. He is a master of everything. For everything. ಎಲ್ಲರಿಗೆ ಆತನು ಒಡೆಯನು.
ನಾವು ಕ್ರೈಸ್ತರಿಗೆ ಅಷ್ಟೇ ಹೊಡೆಯೋಣ ಅಂತ ಹೇಳಿ ಬರುವುದಿಲ್ರಿ. ನಾವು ಲೋಕದಲ್ಲಿ ಭೂಲೋಕದಲ್ಲಿರುವಂತ ಪ್ರತಿಯೊಬ್ಬರನ್ನ ಆತನು ಒಡೆಯನಾಗಿದ್ದಾನೆ, ಆತನು ಯಜಮಾನನಾಗಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. 12ನೇ ವಾಕ್ಯದಲ್ಲಿ ನಾನು ಓದ್ಕೊಳ್ತೇನೆ ಕನ್ನಡದಲ್ಲಿ, ನೀನು ಸಮಸ್ತವನ್ನ ಆಳುವ ಆತನಾಗಿದ್ದೀ. ಶಕ್ತಿಯು ಪರಾಕ್ರಮವು ನಿನ್ನ ಕೈಯಲ್ಲಿದೆ. ಎಲ್ಲರಿಗೂ ದೊಡ್ಡ ಸ್ಥಿತಿಯನ್ನ ಬಲವನ್ನ ಕೊಡುವುದಕ್ಕೆ ನಿನ್ನ ಕೈಯಲ್ಲಿ ಮಾತ್ರ ಇದೆ, ಬೇರೆ ಯಾರು ಕೊಡ್ಲಿಕ್ಕೆ ಆಗುವುದಿಲ್ಲ. ಎಲ್ಲರಿಗೆ ಬಲವನ್ನ ಕೊಡುವಾತನು ನೀನು, ದೊಡ್ಡವನ್ನ ಮಾಡುವಾತನು ನೀನು. ಇವತ್ತು ನಾನು ಹೇಳಬಹುದು, ನಮ್ಮ ಆರ್ಥಿಕ ವಿಷಯದಲ್ಲಿ ಮಾಸ್ಟರ್ ಕಂಟ್ರೋಲ್ ಆಗಿ ನಮ್ಮೆಲ್ಲರಿಗೆ ಸಹಾಯ ಮಾಡುವಾತನು ನೀನು. ಘನವು, ಮಹಿಮೆ, ಪ್ರಭಾವ ನಿನಗೆ ಮಾತ್ರ ಉಂಟಾಗಲಿ ಎಂಬುದಾಗಿ ನಾವು ಪೂರ್ವಕಾಲ ವೃತ್ತಾಂತದಲ್ಲಿ ನಾವು ನೋಡ್ತೇವೆ. ಈಗಲಾದ್ರೂ ನಾವು ಒಂದು ಐಡಿಯಾಗೆ ಬಂದ್ಬಿಡಿ. ದೇವರ ಮಾಲೀಕನು, ಎಸ್ ಜೋರಾಗಿ ಹೇಳ, ದೇವರ ಮಾಲೀಕನ, ದೇವರು ನಮ್ಮ ಒಡೆಯನ. God is our owner, God is our master. Then why people worry about things happening in this world? ರೋಮ 11ನೇ ಅಧ್ಯಾಯ 36ನೇ ವಾಕ್ಯದಲ್ಲಿ ಕೂಡ ನಾವು ನೋಡ್ತೇವೆ, ಸಮಸ್ತವು ಆತನಿಂದಲೂ ಆತನ ಮುಖಾಂತರವು ಆತನಿಗಾಗಿಯೂ ಇರುತ್ತದೆ. ಸಮಸ್ತವು ಹೋದ್ರಿ, ವೆರಿ ಪವರ್ಫುಲ್. For of him and through him. For of him, through him and to him. And to him are all things. Yes. To whom we glory forever. Amen. To whom we glory forever. Amen. Because everything belongs to him. He is our owner and owner of all. He is our master and master of all. Hallelujah. So powerful, so powerful. ಈಗ ನಾವು ನೋಡಿದ್ದೀವಿ, God is our owner, God is our master. ಮೂರನೇದಾಗಿ God is our provider, the provider ಎಂಬುದಾಗಿ ಹೇಳ್ತೀವಿ. ಆತನು ಏಕೈಕ, ಎಲ್ಲರಿಗೆ ಆತನು ಪೂರೈಸುವಂತಹ ದೇವರು, ಪೂರೈಕೆ ದಾರ ಎಂಬುದಾಗಿ ಹೇಳ್ತೀವಿ ಕನ್ನಡದಲ್ಲಿ. He is the provider for everyone. ಎಲ್ಲರ ಕಾಗಿ ಗುಬ್ಬಿಗಳು ಇರಬಹುದು, ಪಕ್ಷಿಗಳು ಇರಬಹುದು, ನೀರಲ್ಲಿ ಸಂಚರಿಸುವ ಎಲ್ಲ ಜೀವಿಗಳು ಇರಬಹುದು, ಭೂಮಿಯ ಮೇಲೆ ಓಡಾಡುವ ಜೀವಿಗಳು ಇರಬಹುದು, ಎಲ್ಲವೂ ನಾವು ನೋಡ್ತೇವೆ ದೇವರುಗಳು ಎಂಬುದಾಗಿ ನಾವು ನೋಡ್ತೇವೆ. ಎಸ್, ಅವುಗಳಿಗೆ ದೇವರು ಎಲ್ಲವನ್ನ ಒದಗಿಸ್ತಾನೆ. ಸತ್ಯವೇದ ಹೇಳ್ತದ್ರಿ, ನಾನು ಹೇಳ್ತಾ ಇಲ್ರಿ, ಸತ್ಯವೇದ ಹೇಳ್ತದೆ. ಕೀರ್ತನೆಗಾರನು 23ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ದಾವೀದನು ಹೇಳ್ತಾನೆ, ಯೆಹೋವನು ನನ್ನ ಕುರುಬನು, ನಾನು ಎತ್ತಕ್ಕೂ ಕೊರತೆ ಪಡುವುದಿಲ್ಲ, ನಾನು ಕೊರತೆ ಪಡೆಯನು. ಮುಂದೆ ಎಲ್ಲರೂ ಈಗಿನ ಕಾಲದಲ್ಲಿ ನಾವು ನೋಡಿದ್ದೇವೆ, ಪ್ರಾರ್ಥನೆ ಮಾಡಲಿಲ್ಲ ಅಂದ್ರೂ ಪರವಾಗಿಲ್ಲ, ಕೆಲವೊಬ್ರು ಬೆಳಿಗ್ಗೆ ಎದ್ದ ಮೇಲೆ ಕುಟುಂಬ ಪ್ರಾರ್ಥನೆ ಮಾಡುವಾಗ ಇದೊಂದು ಹೇಳಿ ಹೋಗಿಬಿಡ್ತಾರೆ. ಇದೊಂದು ಹೇಳಿ ಏನ್ ಮಾಡ್ತಾರೆ, ಒಂದು 23ನೇ ಕೀರ್ತನೆ ಓದ್ ಹೋಗ್ಬಿಡ್ತಾರೆ. ಬಹಳಷ್ಟು ಜನ ನೋಡಿದೀನಿ ಫ್ಯಾಮಿಲಿ ಪ್ರೇಯರ್ಸ್ ಅಲ್ಲಿ ಬೈಬಲ್ ಓದೋದಿಲ್ಲ, 23ನೇ ಕೀರ್ತನೆ ಆದ್ರೂ ಬಂದ್ ಮಲ್ಕ. ಯಾಕಂದ್ರೆ ದಟ್ ಸೋ ಪವರ್ಫುಲ್. 23rd ಯೆಹೋವನು ನನಗೆ ಕುರುಬನು, ಕೊರತೆ ಪಡೆಯನು, ಆತನು ಹಸಿರು ಗಾವಲುಗಳಲ್ಲಿ ನನ್ನನ್ನು ತಂಗಿಸುತ್ತಾನೆ, ವಿಶ್ರಾಂತಿಕರವಾದ ನೀರಿನ ಬಳಿಗೆ ನಮ್ಮ ಬರೋ ಮಾಡ್ತಾನೆ. ಇನ್ನು ಎಷ್ಟು ವಾಕ್ಯಗಳಿದಾವ್ರಿ, ದಯಮಾಡಿ ಮನೆಯಲ್ಲಿ ಓದ್ಕೊಳ್ರಿ. ಆತನು ನನ್ಗೇನ್ ಚಿಂತೆ ಇದೆ, ಆತನು ನನ್ನ ನಡೆಸುವ ಆತನಾಗಿದೆ. ಫಿಲಿಪ್ಪನ್ಸ್ 4:19 ಕೂಡ ನೋಡ್ತೀವಿ. ಫಿಲಿಪ್ಪನ ಬರೆದ ಪತ್ರಿಕೆ 4:19ನೇ ವಾಕ್ಯದಲ್ಲಿ ನಾನು ಕನ್ನಡದಲ್ಲಿ ಓದ್ತೇನೆ, ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿಯೊಂದು ಕೊರತೆಯನ್ನ ನೀಗಿಸುವನು. ಮೈ ಗಾಡ್ ಶಾಲ್ ಸಪ್ಲೈ ಆಲ್ ಯುವರ್ ನೀಡ್ಸ್ ಅಕಾರ್ಡಿಂಗ್ ಟು ಹಿಸ್ ರಿಚಸ್ ಅಂಡ್ ಗ್ಲೋರಿ. Hallelujah. Amen. According to his riches ಎಂಬುದಾಗಿ ಹೇಳುವಾಗ ಎಲ್ಲವೂ ಆತನದೇ ಆಗಿರೋದ್ರಿಂದ ಆತನು ನಮಗೆ ಅವಶ್ಯಕತೆನ ಕೊಡ್ಲಿಕ್ಕೆ ಯಾವುದೇ ತರ ಕಡಿಮೆ ಆಗೋದಿಲ್ಲ, ಆತನು ಕೊಟ್ಟೇ ಕೊಡ್ತಾನೆ ಎಂಬುದಾಗಿ ನಾವು ನೋಡ್ತೇವೆ. ಹೌ ಪವರ್ಫುಲ್ ಈಸ್ ಅವರ್ ಪ್ರೊವೈಡರ್. ಯಾಕೋಬನ ಬರೆದ ಪತ್ರಿಕೆಯಲ್ಲಿ ಕೂಡ 1ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ನೋಡ್ತೀವಿ, ಪ್ರತಿಯೊಂದು ಒಳ್ಳೆ ದಾನವು ಸಂಪೂರ್ಣವಾದ ಪ್ರತಿ ವರವು ಮೇಲನವುಗಳೇ, ಅವು ಬೆಳಕುಗಳ ತಂದೆಯಿಂದ ಇಳಿದು ಬರ್ತವೆ, ಆತನಲ್ಲಿ ಚಂಚಲತ್ವೇ ಇಲ್ಲ, ಯಾವ ತರದ ವ್ಯತ್ಯಾಸ ಕೂಡ ಇಲ್ಲ. ಇಂಗ್ಲಿಷ್ ನಲ್ಲಿ ಬಹಳ ಚೆನ್ನಾಗಿ ಹೇಳ್ತಿದ್ರಿ,
Every good gift and every perfect gift is Every good gift, every perfect gift above will come from above. and comes down from the Father of lights, It comes from the Father of lights, with whom is no variation with whom there is no disturbance ಅಂತ ಹೇಳ್ಬೋದು ನಾವು. ವೇರಿಯೇಷನ್ಸ್ ಏನು ವ್ಯತ್ಯಾಸ ಆಗೋದಿಲ್ರಿ. ಕಡಿಮೆ ಆಯ್ತು ಜಾಸ್ತಿ ಆಯ್ತು ನಾನು ಎಲ್ಲೋ ತಗೊಂಡು ಬರ್ಬೇಕು, ನೋ ವೇರಿಯೇಷನ್ಸ್. or ಮತ್ತೆ shadow of turning. ಶ್ಯಾಡೋ ಆಫ್ ಟರ್ನಿಂಗ್ ಅಂದ್ರೆ ವ್ಯತ್ಯಾಸವಾಗಿ ಎಂಬುದಾಗಿ ಹೇಳುವಾಗ ನಾವು ಏನಂತ ಹೇಳಬಹುದು, ಭೇದ ಭಾವ ಇಲ್ಲದೆ ಎಂಬುದಾಗಿ. He will not turn his back and go. So today we can just come to a conclusion with this scripture. ಏನಂತ, God is my owner, God is my master, and God is my provider. When we say God is everything, then what is left with me? The left with me is that I am given this life only to manage the things. ಇದನ್ನ ಸಂಭಾಳಿಸಲಿಕ್ಕೆ ಏನು ಉಸ್ತುವಾರಿ ಅಂತ ಹೇಳ್ತೇವಲ್ಲ, ಸ್ಟಿವರ್ಡ್ಶಿಪ್ ಅಂತ ಹೇಳಿ, ಅದಕ್ಕಾಗಿ ದೇವರು ನಮ್ಮನ್ನ ಕೊಟ್ಟಿದ್ದಾನೆ. ಅದು ಬಿಟ್ರೆ ಏನೂ ಇಲ್ಲ ಎಂಬುದಾಗಿ ನಾವು ಅನ್ಕೋಬಹುದು. ಬಿಕಾಸ್ ಇಲ್ಲೆಲ್ಲ ವಾಕ್ಯಗಳನ್ನು ಜಾಯಿಂಟ್ ಆಗಿ ಒಂದೇ ಸಲ 2 ಮಿನಿಟ್ ಅಲ್ಲಿ ಪೂರ್ತಿ ಓದುವುದಾದ್ರೆ ಎವ್ರಿಥಿಂಗ್ ಬಿಲಾಂಗ್ಸ್ ಟು ಹಿಮ್ ಅಂದಾಗ, ಮತ್ತು ನನ್ನದೇನು ಉಳಿಯಿತು? ಹಾಗಾದ್ರೆ ನಾನು ಏನು ಮಾಡ್ಬೇಕ್ರಿ? ಇನ್ನೊಂದು ಸ್ವಲ್ಪ ನಾನು ಮುಂದಕ್ಕೆ ಹೋಗ್ಲಿಕ್ಕೆ ಬಯಸ್ತೇನ್ರಿ. ಈಗ ನಾನು ಆದಿಕಾಂಡ 1 ರಿಂದ 50 ಮಾತ್ರ ಇವತ್ತು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ನಿಮಿಷದಲ್ಲಿ ನಾವು ಹೇಗೆ ನೋಡ್ಬೋದು? ಯಾಕೆ ಆದಿಕಾಂಡದಲ್ಲಿ ನಾವು ನೋಡ್ಕೋಬೇಕಂದ್ರೆ, ಆದಿಕಾಂಡವು ನಮ್ಗೆ ಬಹಳಷ್ಟೇ ಕಲಿಸ್ತದ್ರಿ. ದೇವರು ನಮ್ಮ ಆತನು ಯಜಮಾನನಾಗಿದ್ದಾನೆ, ಆತನು ನಮ್ಮ ಏನಾಗಿದೆ ಅಂದ್ರೆ ಓನರ್ ಆಗಿದ್ದಾನೆ, ಆತನು ನಮ್ಮ ಮಾಲೀಕನಾಗಿದ್ದಾನೆ, ಆತನು ನಮಗೆ ಬೇಕಾಗಿರುವಂತ ಎಲ್ಲ ವಿಷಯಗಳನ್ನ ಪೂರೈಸುವಂತವನಾಗಿದ್ದಾನೆ ಎಂಬುದಾಗಿ ನಮಗೆ ಆದಿಕಾಂಡದಲ್ಲಿ ಬಹಳ ಫಸ್ಟ್ ಕ್ಲಾಸ್ ಆಗಿ ಗೊತ್ತಾಗುತ್ತೆ. ಸಾಕ್ರಿ, ಇನ್ನಷ್ಟು ಸಾಕು. ನಾವು 1-2 ವಾಕ್ಯಗಳನ್ನ ನೋಡ್ತಾ ರಹಸ್ಯ ಇಲ್ಲದೆ ಸಮಾಧಾನ ಮಾಡ್ಕೊಳ್ಳೋದು ಸಾಕು. ಈಗ ಒಂದು ಸತ್ಯಕ್ಕೆ ಬರೋಣ. ದೇವರ ವಾಕ್ಯ ಒಂದೊಂದಾಗಿ ಒಂದೊಂದು ಪುಸ್ತಕ ಕೇಳಿ ನಾವೊಂದು ಸತ್ಯಾಂಶಕ್ಕೆ ಬರಡ್ರಿ. ದೇವರು ನಮ್ಮ ಮಾಲೀಕರು ಎಂಬುದಾಗಿ ಖಚಿತಪಡಿಸ್ಕೊಳ್ಳೋಣ. ಇವತ್ತು ನೀವು ಮನೆಗೆ ಹೋಗೋಕ್ಕಿಂತ ಮುಂಚೆ ಅಥವಾ ನೀವು ಈ ವಿಡಿಯೋನ ಮುಗಿಸುವುದಕ್ಕಿಂತ ಮುಂಚೆ ಖಚಿತಪಡಿಸ್ಕೊಳ್ತೀರಿ, ಹೌದು ದೇವರು ನನ್ನ ಮಾಲೀಕನು, ಹೌದು ದೇವರು ನನ್ನ ಒಡೆಯನು, ಹೌದು ದೇವರು ನನ್ನನ್ನ ನಡೆಸುವಂತ ಒಂದು ಪೂರೈಕೆದಾರ ಎಂಬುದಾಗಿ ನನಗೆ ಗೊತ್ತಿದೆ. ನಾವು ಎಲ್ಲರೂ ಇದನ್ನ ದೇವರ ಮಹಿಮೆಗಾಗಿ ನಾವು ಖಚಿತಪಡಿಸ್ಕೊಂಡು ಇಲ್ಲಿಂದ ಹೋಗ್ತೇವೆ. ಪ್ರಿಯರೇ, ಬಹಳ ಫಾಸ್ಟ್ ಆಗಿ ಹೋಗ್ಬೋದು, ಯಾಕಂದ್ರೆ ಎಲ್ಲರಿಗೂ ಗೊತ್ತಿರುವಂತ ವಿಷಯ. ಆದಿಯಲ್ಲಿ ಎಂಬುದಾಗಿ ಹೇಳುವಾಗ ಮನುಷ್ಯನು ಈ ಲೋಕಕ್ಕೆ ಬರೋದಕ್ಕಿಂತ ಮುಂಚೆ ಏನಾಯ್ತು ಅಲ್ಲಿಂದ ಪ್ರಾರಂಭ ಮಾಡೋಣ. 1ನೇ ಅಧ್ಯಾಯದಿಂದ ನೀವು ಸತ್ಯವೇದ ಓದ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಒಂಚೂರು ಓಪ್ರೆ ಆದಾದ್ರು ಇಂಗ್ಲಿಷ್ ಅಲ್ಲಿ, ಆದ್ರೆ ಬರ್ಕೊಂಡ್ರೆ ಬಹಳ ಒಳ್ಳೇದಿರ್ತದ್ರಿ. ಬಿಕಾಸ್ ದಿಸ್ ಇಸ್ ಎ ಸಮರಿ ಆಫ್ ಜೆನೆಸಿಸ್ ಎಂಬುದಾಗಿ ನಾವು ನೋಡ್ತೇವೆ. ದೇವರು ಮನುಷ್ಯನನ್ನ ಸೃಷ್ಟಿಸುವ ಮೊದಲೇ ಪ್ರತಿಯೊಂದು ದೈಹಿಕ ಅಗತ್ಯಗಳನ್ನ ಸೃಷ್ಟಿಸಿದನು. ಬಿಫೋರ್ ಗಾಡ್ ಕ್ರಿಯೇಟೆಡ್ ಹ್ಯೂಮನ್ ಬೀಯಿಂಗ್, he created everything that he needs for his lifetime. ಇದು ಬಹಳ ವಿಶೇಷವಾದ ಸಂಗತಿ. 1ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ 6 ದಿವಸಗಳ ಕಾಲ ಏನೆಲ್ಲ ನಡೀತು ಎಂಬುದಾಗಿ ನಿಮ್ಗೆಲ್ಲ ಗೊತ್ತು. ಮೊಟ್ಟ ಮೊದಲನೇದಾಗಿ ಆದಿಯಲ್ಲಿ ದೇವರು ಆಕಾಶವನ್ನ ಭೂಮಿಯನ್ನ ಉಂಟು ಮಾಡ್ತಾನೆ. 1ನೇ ವಾಕ್ಯನ ಸ್ಟಾರ್ಟ್ ಮಾಡ್ತಾನೆ. ಆದಿಯಲ್ಲಿ ಎಂಬುದಾಗಿ ಹೇಳುವಾಗ ಎಷ್ಟು ಲಕ್ಷ ವರ್ಷಗಳ ಹಿಂದೆ ಗೊತ್ತಿಲ್ರಿ. ಆದಿಯಲ್ಲಿ ಆ ಆದಿ ಯಾವಾಗಂತ ಯಾರಿಗೂ ಗೊತ್ತಿಲ್ಲ. ಒಂದು ಆಕಾಶ ಭೂಮಿಯು ಸೃಷ್ಟಿಸಲ್ಪಟ್ಟಿತು. ಆದ್ರೆ ಈ ಲೂಸಿಫರನು ಮೇಲಿಂದ ದಬ್ಬಲ್ಪಟ್ಟಾಗ ಆತನ ಪಾಪದ ನಿಮಿತ್ತವಾಗಿ ಆ ನೋಹನ ಕಾಲದಲ್ಲಿ ಆಗಿರುವಂತ ದೊಡ್ಡ ಪ್ರಳಯ ಹಾಗೆ ಇಲ್ಲಿ ಕೂಡ ಒಂದು ದೊಡ್ಡ ಪ್ರಳಯ ಆಗ್ತದ್ರಿ. 1ನೇ ವಚನ ಮತ್ತು 2ನೇ ವಚನ ಮಧ್ಯದಲ್ಲಿ ಪ್ರಳಯ ಆಗಿ ಎಲ್ಲವೂ ಸಮಾಪ್ತಿಯಾಗಿ ಅಲ್ಲಿ ನಾವು ನೋಡ್ತೇವೆ ಪವಿತ್ರಾತ್ಮ ದೇವರು ಆಗ್ಲೂ ಇದ್ದನು. ಆದ್ರೆ ಈಗ ಆ ಒಂದು ನೋಹನ ಕಾಲದಲ್ಲಿ ಆದ ಒಂದು ಪ್ರಳಯ ಹಾಗೆ ದೊಡ್ಡ ಪ್ರಳಯ ಆಗಿ ಈ ಒಂದು ಭೂಮಿಯು ಸರ್ವನಾಶದಲ್ಲಿ ಹೋಗಿ ನಾವು ನೋಡ್ತೇವೆ ಎಲ್ಲ ಜೀವ ಜಂತುಗಳು ಮತ್ತು ಮನುಷ್ಯರಿದ್ರೋ ಇಲ್ಲೋ, ದಟ್ ಈಸ್ ಗಾಡ್ ವಿಲ್ ಡಿಸೈಡ್ ವಿತ್ ಇಟ್. ಆದ್ರೆ ಎಲ್ಲವೂ ಸಮಾಪ್ತಿ ಆಯಿತು. ಒಂದು ಮಾತ್ರ ಇತ್ತು, ಆ ಒಂದು ಭೂಮಿಯ ಮೇಲೆ ಸಂಪೂರ್ಣವಾಗಿ ನೀರು ಹರಡಿ ಆ ನೀರಿನ ಮೇಲೆ ಪವಿತ್ರಾತ್ಮನು ಚಲಿಸ್ತಾ ಇದ್ದ ಎಂಬುದಾಗಿ ನಾವು ನೋಡ್ತೇವೆ. 1ನೇ ದಿವಸದಲ್ಲಿ ಅಲ್ಲಿ 1ನೇ ಅಧ್ಯಾಯ ಓದಿದ್ರೆ ಗೊತ್ತಾಕಿತ್ತು, 2ನೇ ಅಧ್ಯಾಯ ಓದಿದ್ರೆ ಗೊತ್ತಾಕಿತ್ತು. ನಾನು ನಿಮ್ಗೆ ಸಮರಿ ಹೇಳ್ತೇನೆ, ಮನೆಯಲ್ಲಿ ನಾವು ಓದ್ಕೊಳ್ಬಹುದು. 1ನೇ ದಿವಸದಲ್ಲಿ ಆತನು ಏನನ್ನ ಸೃಷ್ಟಿ ಮಾಡಿದರು, ಆತ ಬೆಳಕಾಗಲಿ ಎಂಬುದಾಗಿ ಹೇಳ್ತಾನೆ. ಬೆಳಕು ಸೃಷ್ಟಿ ಮಾಡಿ. He said, let there be light.
Why he said, let there be light? Light was there before. Everything stopped because of the previous flood and God's anger, destruction was there. ಬೆಳಕಾಗಲಿ ಎಂಬುದಾಗಿ ಹೇಳಿದಾಗ ಮತ್ತೊಮ್ಮೆ ಬೆಳಕು ಬಂತು, ಬೆಳಗಾಗಿತ್ತು. ಇದನ್ನ ನಾವು ಇವತ್ತು ಕ್ಯೂರಿಯಸ್ ಆಗಿ ಇಟ್ಕೊಳ್ಳೋಣ, ನೆಕ್ಸ್ಟ್ ಟೈಮ್ ಅದನ್ನು ನೋಡ್ಕೊಳ್ಳೋಣ, ಮತ್ತೊಮ್ಮೆ ನೋಡ್ಕೊಳ್ಳೋಣ. ಎರಡನೇ ದಿವಸದಲ್ಲಿ ಆತನು ಆಕಾಶವನ್ನು ಉಂಟು ಮಾಡ್ತಾನೆ, ಆಕಾಶ ಉಂಟು ಮಾಡ್ತೀನಿ. ಮೂರನೇ ದಿವಸ ಭೂಮಿಯನ್ನು ಉಂಟು ಮಾಡ್ತೀನಿ. ಅದು ಹೆಂಗ್ ಉಂಟು ಮಾಡ್ತಾನೆ? ಒಣನೆಲ್ಲವೂ ಆಗಲಿ ಕಾಣಿಸಿಕೊಳ್ಳಲಿ. ಅಂದ್ರೆ ಮೊದಲೇ ಇತ್ತು ಒಣನೆಲ್ಲ, ಅದ್ರ ಮೇಲೆ ನೀರು ಬಂದಿತ್ತು, ಮತ್ತೆ ತಿರುಗಿ ಸಮುದ್ರ ಒಂದ್ ಕಡೆ ಕೂಡ್ಕೊಳ್ಳಿ, ನೀರು ಒಂದ್ ಕಡೆ ಕೂಡ್ಕೊಳ್ಳಿ, ಆಮೇಲೆ ಒಣನೆಲ ಆಗಲಿ ಎಂಬುದಾಗಿ ಹೇಳಿದಾಗ ಅಲ್ಲಿ ಭೂಮಿಯು ಸೃಷ್ಟಿಸಲ್ಪಟ್ಟಿದೆ. ವಿ ಹ್ಯಾವ್ ಪ್ರೂಫ್ಸ್ ಫಾರ್ ದಿಸ್. ಮತ್ತು ಮೂರನೇ ದಿನದಲ್ಲಿ ಇನ್ನೊಂದು ವಿಷಯ ಇತ್ತು, ಹುಲ್ಲು, ಬೀಜ ಬಿಡುವ ಕಾಯಿಪಲ್ಯದ ಗಿಡಗಳು, ಬೀಜವುಳ್ಳ ಹಣ್ಣಿನ ಮರಗಳು ಎಲ್ಲವೂ ದೇವರು ಸೃಷ್ಟಿ ಮಾಡ್ತಾರೆ. ನಾಲ್ಕನೇ ದಿವಸಕ್ಕೆ ಬರ್ತಾನ್ರಿ, ಅಲ್ಲಿ ಸೂರ್ಯ ಚಂದ್ರ ನಕ್ಷತ್ರಗಳು ಉಂಟು ಮಾಡಿದನು. ಇಲ್ಲಿ ನೀಟಾಗಿ ಕಲಿಯುವಾಗ ಮೊದಲೇ ಇದ್ದು ಅವುಗಳ ಸ್ಥಳಗಳು, ಅವರ ಕೆಲಸಗಳು, ಆಪರೇಷನ್ಸ್ ಎಲ್ಲ ನಿಂತು ಹೋಗಿತ್ತು, ಆದ್ರೆ ದೇವರು ಅದನ್ನು ಮತ್ತೆ ಪ್ರಾರಂಭ ಮಾಡಿದನು ಎಂಬುದಾಗಿ ನಾವು ಡೀಪ್ ಬೈಬಲ್ ಸ್ಟಡಿಯಲ್ಲಿ ಅದನ್ನು ನೋಡ್ತೀವಿ. 5ನೇ ದಿವಸದಲ್ಲಿ ನಾವು ನೋಡ್ತೇವೆ, ನೀರಲ್ಲಿ ಜೀವಿಗಳು, ಪಕ್ಷಿಗಳು ಉಂಟು ಮಾಡ್ತಾನೆ. ಮೊದಲನೇ ಸಾರಿ ಅವುಗಳಿಗೆ ಆಶೀರ್ವಾದ ಕೊಡ್ತಾನೆ. ಫಸ್ಟ್ ಟೈಮ್ ಇಟ್ ಕಮ್ಸ್ ದ ಬೈಬಲ್. ದೇವರು ಆಶೀರ್ವದಿಸಿ, ನೀವು ಭೂಮಿಯಲ್ಲಿ ನೀವು ಬೆಳೆಯಿರಿ, ನೀವು ಆಶೀರ್ವಾದ ಹೊಂದಿರಿ ಎಂಬುದಾಗಿ ಅವಳಿಗೆ ಆಶೀರ್ವಾದ ಕೊಡೋದನ್ನ ನೋಡ್ತೀವಿ. 6ನೇ ದಿವಸ ಬರ್ತದ್ರಿ, 6th ಡೇ. ಭೂಮಿಯಿಂದ ಜೀವ ಜಂತುಗಳು, ಭೂಮಿಯ ಮೇಲೆ ಜೀವ ಜಂತುಗಳು, ಮೃಗಗಳು, ಕಾಡು ಮೃಗಗಳು ಆತನ ಉಂಟು ಮಾಡ್ತಾನೆ. ಎಲ್ಲ ಪ್ರಾಣಿಗಳು, ಪಕ್ಷಿಗಳು 6ನೇ ದಿವಸದಲ್ಲಿ ಮಾಡಿ, ಇನ್ನೂ ಅರ್ಧ ದಿವಸ ಉಳಿದಿರ್ತಾರೆ, ಮನುಷ್ಯನನ್ನು ಆತನ ಸೃಷ್ಟಿ ಮಾಡ್ತಾರೆ. You must read Bible very carefully how the creation has taken place. That's where we can come to know how God was so powerful in doing all these things. Hallelujah. ನಾವು ನೋಡ್ತೇವೆ, ಮನುಷ್ಯರು ಎಲ್ಲಾ ಭೂಮಿಯ ಮೇಲೆ ಮತ್ತು ಭೂಮಿಯ ಮೇಲಿರುವ ಜೀವಿಗಳ ಮೇಲೆ ದೊರೆತನ ದೇವರು ಕೊಡ್ತಾರೆ. ಮನುಷ್ಯನಿಗೆ ಸೃಷ್ಟಿ ಮಾಡ್ತಾನ್ರಿ, ಆತನಲ್ಲಿ ಆತನ ಶ್ವಾಸ, ಈ ಬ್ರೆತ್ gives his breath to him, and ಅಲ್ಲಿ ನಾವು ನೋಡ್ತೇವೆ ಶ್ವಾಸವನ್ನು ಆತನಿಗೆ ಜೀವವುಳ್ಳ ಒಂದು ಮನುಷ್ಯನಾಗಿ ಆತನ ಸೃಷ್ಟಿ ಮಾಡಿ ಆಮೇಲೆ ಹಾವಳಿಗೆ ಮಾಡ್ತಾನೆ, ನಾವು ನೋಡ್ತೇವೆ. ಆಮೇಲೆ ಬಹಳ ವಿಶೇಷ, ಲಿಸನ್ ಟು ಮೀ ವೆರಿ ಕೇರ್ಫುಲಿ, ಎಲ್ಲಾ ಜೀವಿಗಳ ಮೇಲೆ, ಭೂಮಿಯಲ್ಲಿ ಇರುವಂತ ಎಲ್ಲವೂ ವಿಷಯಗಳ ಮೇಲೆ ಆತನಿಗೆ ದೊರೆತನ ಮಾಡಲಿ ಎಂಬುದಾಗಿ ಹೇಳ್ತಾನೆ. ಲೆಟ್ ಇಟ್ ಬಿ ಡೊಮಿನಿಯನ್ ಓವರ್ ಆಲ್ ದ ಥಿಂಗ್ಸ್ ದಟ್ ಇಸ್ ದೇರ್. ವೆರಿ ಪವರ್ಫುಲ್. ಒಡೆಯನಲ್ರಿ, ಮಾಲೀಕನಲ್ಲ, ಪೂರೈಕೆದಾರ ಅಲ್ಲ, ಆದ್ರೆ ದೊರೆತನ ಮಾಡೋದಂದ್ರೆ ನಡೆಸ್ಕೊಂಡು ಹೋಗುವಂತ ಒಂದು ಸರ್ಕಸ್ ಅಲ್ಲಿ ಪ್ರಾಣಿಗಳಿಗೆ ಹೆಂಗ್ ನಡೆಸ್ಕೊಂಡು ಹೋಗ್ತಾರೆ ಹಂಗೆ ಈ ಲೋಕದಲ್ಲಿ ಮನುಷ್ಯನ ಕೆಲಸ ಅಷ್ಟೇ. ಆತನು ಕೊಟ್ಟಿರುವಂತ ಎಲ್ಲಾ ಸಂಗತಿಗಳು ಏನ್ ಮಾಡ್ಬೇಕು? ಆತನು ನಡೆಸ್ಕೊಂಡು ಹೋಗ್ಬೇಕು. Are you here? Are you listening to me? Yes. ಎಲ್ಲಾ ಹಣ್ಣಿನ ಮರಗಳ ಮೇಲೆ ಆತನು ಡೊಮಿನಿಯನ್ ಇತ್ತು. ಮೃಗಗಳ ಎಲ್ಲಾ ಕಾಯಿಪಲ್ಯಗಳ ಆಹಾರಕ್ಕಾಗಿ ಆತನಿಗೆ ಕೊಡ್ತಾನೆ, ಮತ್ತು ಅದರನ್ನ ವ್ಯವಸಾಯ ಮಾಡ್ಲಿಕ್ಕೆ ಆತನಿಗೆ to cultivate also his work was to just ಬೀಜ ಬಿತ್ತಿ ಕಾಯಿಪಲ್ಯ ಗಿಡಗಳನ್ನ ಎಬ್ಬಿಸು ಮತ್ತು ಅದಕ್ಕೆ ಟ್ರಿಮ್ಮಿಂಗ್ ಎಲ್ಲ ಮಾಡಿ ಗಾರ್ಡನ್ ಅಲ್ಲಿ ಚೆನ್ನಾಗಿ ನೋಡ್ಕೊಳ್ಳೋದು ಆತನ ಕೆಲಸ. ಆತನು ಸೃಷ್ಟಿಕರ್ತನಲ್ಲ, ದೇವರು ಸೃಷ್ಟಿಕರ್ತನು. ಒದಗಿಸುವನು ಆತನಲ್ಲ, ದೇವರು ಒದಗಿಸುವನು. ಆದ್ರೆ ಆತನ ಕೆಲಸ ನೋಡ್ಕೊಂಡು ಹೋಗೋದಷ್ಟೇ. ಇದೆಲ್ಲ ಮಾಡಿ 7ನೇ ದಿವಸದಲ್ಲಿ ದೇವರು ಆತನು ವಿಶ್ರಮಿಸಿ ಪರಿಶುದ್ಧವೆಂದು ಹೇಳುವುದನ್ನು ನೋಡ್ತೀವಿ. ಇವತ್ತು ನಾವು ಒಂದು ದಿವಸ ದೇವರಿಗಾಗಿ, ಪ್ರಾರ್ಥನೆಗಾಗಿ, ನಾವು ಆರಾಧನೆಗಾಗಿ ತೆಗೆದು ಇದು ಒಂದು ಕಾರಣ. ದಿಸ್ ಇಸ್ ದ ರೀಸನ್ ದಟ್ ಒನ್ ಸಂಡೇ, ನೋ ಕನ್ವೀನಿಯಂಟ್ ಡೇ, ಪೀಪಲ್ ವಿಲ್ ಗೋ ಫಾರ್ ದ ವರ್ಷಿಪ್. ಆಮೇಲೆ ಇನ್ನೂ ಒಂದು ಕೆಲವು ವಿಷಯಗಳು, ನದಿಗಳು ಕೂಡ ದೇವರೇ ಸೃಷ್ಟಿ ಮಾಡಿದ್ರಿ, ಮನುಷ್ಯನಲ್ರಿ. ಏನೋ ಡ್ಯಾಮ್ ಮಾಡಿರ್ಬೇಕು, ಆದ್ರೆ ನದಿ ಮಾತ್ರ ದೇವರು ಮಾಡ್ತಾರೆ. 4 ನದಿಗಳು, ಪಿಶೋನ್, ಗಿಹೋನ್, ಹಿಡೇಕಲ್, ಯುಫರೈಟ್ಸ್ ಅಂತ ಹೇಳಿ 4 ನದಿಗಳು ಸೃಷ್ಟಿ ಮಾಡಿದ್ರೆ. ಯಾಕೆ ನಿಮ್ಗೆಲ್ಲ ಹೇಳ್ತಾ ಇದೀವಲ್ಲ, ಬರ್ತದಲ್ರಿ. ಇದು ಒಂದು ತೋರಿಸ್ಲಿಕ್ಕೆ ನಾನು ಏನಂದ್ರೆ, ದೇವರು ಮಾಲೀಕನು, ದೇವರು ಒಡೆಯನು, ದೇವರು ಪೂರೈಕೆದಾರ ಅಂತ ಹೇಳಲಿಕ್ಕೆ ನಾನು ಇದನ್ನ ಫೋಕಸ್ ಮಾಡಿದ್ರೆ ಸ್ವಲ್ಪ ಬೇಜಾರಾಗ್ಬೋದು. ನನ್ಗೆಲ್ಲ ಗೊತ್ತಿದೆ, ಆದ್ರೆ ನಮಗ್ ಗೊತ್ತಿಲ್ಲ. ಆತನೇ ಎಲ್ಲವೂ ಅಂತ ಅದು ಗೊತ್ತಿಲ್ಲ, ಆಗಕ್ಕ ಚಿಂತೆ ಮಾಡ್ತೀವಿ. ವಿ ವರಿ ಬಿಕಾಸ್ ಆಫ್ ದಿಸ್. ದೇವರು ಆ ಮನುಷ್ಯನ ಕರ್ಕೊಂಡು ಹೋಗ್ತಾನೆ, ಎಲ್ಲ ರೆಡಿ ಆಗ್ತದೆ. ಡೂ ಯು ಅಂಡರ್ಸ್ಟ್ಯಾಂಡ್ ದಿಸ್?
Everything is ready in the garden. He also made garden, beautiful garden. And then he creates man. ಆ ಮನುಷ್ಯನನ್ನು 15ನೇ ವಚನ ನಾವು ನೋಡ್ತೇವ್ರಿ. 2ನೇ ಅಧ್ಯಾಯ 15ನೇ ವಚನದಲ್ಲಿ ಯೆಹೋವ ದೇವರು ಆ ಮನುಷ್ಯನನ್ನು ಕರ್ಕೊಂಡು ಹೋಗ್ತಾನೆ. ಲಿಟರಲಿ ಟೇಕ್ಸ್ ಇಟ್. ಹೋಗಿ ಏದೆನ್ ತೋಟವನ್ನು ವ್ಯವಸಾಯ ಮಾಡುವುದಕ್ಕೂ ಕಾಯುವುದಕ್ಕೂ ಅದರಲ್ಲಿ ಇಟ್ಟನು. ಏನಂದ್ರೆ ವ್ಯವಸಾಯ ಮಾಡುವುದಕ್ಕೂ ಕಾಯುವುದಕ್ಕೂ. ಟು ಟೇಕ್ ಕೇರ್. He is not the owner. He is there only to take care. God is the owner. He is the provider for everything. Knowledge, God is the provider. A teacher who can express and tell you what it is all about. This is what the difference is all about. ನಾವು ಮುಂದಕ್ಕೆ ನೋಡುವಾಗ ಅಲ್ಲಿ ಮನುಷ್ಯನಿಗೆ ಎಲ್ಲವೂ ಅಧಿಕಾರ ಕೊಟ್ಟ ಮನುಷ್ಯ ಏನ್ ಮಾಡ್ತಾನ? ಸುಮ್ಮನೆ ಸಾದ ಒಂದು ಹಣ್ಣಿಗಾಗಿ ಆ ಒಂದು ಸೈತಾನನ ಮಾತು ಕೇಳಿ, ಸರ್ಪದ ಮಾತು ಕೇಳಿ ಆತನು ಅವಿಧೇಯನಾಗಿ ಪಾಪದಲ್ಲಿ ಬೀಳೋದನ್ನ ನಾವು ನೋಡ್ತೇವೆ. ಈ ಪಾಪದಲ್ಲಿ ಮನುಷ್ಯನು ಬರೋಕ್ಕಿಂತ ಮುಂಚೆ ದೇವರು ಕೊಟ್ಟು, ದಿಸ್ ಇಸ್ ವೆರಿ ಪವರ್ಫುಲ್ ಸ್ಟೇಟ್ಮೆಂಟ್. ಈ ಪಾಪದಲ್ಲಿ ಬೀಳೋಕ್ಕಿಂತ ಮುಂಚೆ ಕೊಟ್ಟಿರುವಂತ ಅನುಕೂಲತೆ ಅನ್ಕಂಡೀಷನಲ್ ಇತ್ತು. ಅನ್ಕಂಡೀಷನಲ್ ಅಂತಂದಾಗ ಷರತ್ತು ಇಲ್ಲದ ಕಂಡೀಷನ್ಸ್ ಇತ್ತು. ಇದು ಈ ದೇವರು ಏನೂ ಶಬ್ದ ಹಾಕಿಲ್ಲ ಮನುಷ್ಯನಿಗೆ, ಎಲ್ಲವೂ ಫ್ರೀಯಾಗಿ ಮಾಡಿಕೊಟ್ಟು ಜಾಲಿಯಾಗಿ ನೋಡ್ಕೊಂಡು ಹೋಗಪ್ಪ ಅಂತ ಹೇಳಿ. ಆದ್ರೆ ಆತನು ಪಾಪ ಮಾಡಿದ್ದ ಏನು ಬಂದ್ರಿ? ಷರತ್ತುಬದ್ಧ ಕಂಡೀಷನಲ್ ಪ್ರೊವಿಷನ್ಸ್ ಬಂತು. ಷರತ್ತುಬದ್ಧ ಪ್ರೊವಿಷನ್ಸ್ ಅಂತ, ಕಂಡೀಷನಲ್ ಪ್ರೊವಿಷನ್ಸ್ ಸ್ಟಾರ್ಟ್. ಏನ್ ಕಂಡೀಷನಲ್? ವಾಟ್ ಈಸ್ ದಟ್ ಕಂಡೀಷನ್? ವಾಟ್ ವಾಸ್ Adam was so happy before sinning, but suddenly he fell down. And now henceforth God will bless him, but conditionally. Did you understand? Very, very important. ಅದನ್ನ ಹೇಳ್ತಾನ್ರಿ 3ನೇ ಅಧ್ಯಾಯ 17, 18, 19ರಲ್ಲಿ, ನೀನು ಜೀವಮಾನವೆಲ್ಲ ದುಡಿದು, ಹಂಗೆ ಪುಕ್ಕಟೆಗೆ ಬರೋದಲ್ಲಪ್ಪ, ಪಾಪ ಮಾಡಿ ಕಳ್ಕೊಂಡ್ ಬಿಟ್ಟಿಯ ಪುಕ್ಕಟೆಗೆ. ನೀನು ಜೀವಮಾನೆಲ್ಲ ದುಡಿದು ಭೂಮಿಯು ಹುಟ್ಟುವಳಿಯನ್ನ ತಿನ್ನಬೇಕು. ಆ ಭೂಮಿಯಲ್ಲಿ ಶಾಪದ ನಿಮಿತ್ತ ಮುಳ್ಳು ಗಿಡಗಳು ಮುಂಚೆ ಇರಲಿಲ್ಲ. They were not thorns. ಯಾಕಂದ್ರೆ ಅಲ್ಲಿ ಪಾಪದ ನಿಮಿತ್ತವಾಗಿ ಮುಳ್ಳು ಗಿಡಗಳು ಬಹಳವಾಗಿ ಹುಟ್ಟುವವು. God when he told there will be thorns, no thorns before. It has become conditional. ಹೊಲದ ಬೆಳೆಯನ್ನ ಅನುಭವಿಸುವಿ, ನೀನು ಮಣ್ಣಿಗೆ ಸೇರುವ ತನಕ ಬೆವರಿಡುತ್ತ ಬೇಕಾದ ಆಹಾರವನ್ನ ಸಂಪಾದಿಸು. ಕಂಡೀಷನ್. ಇವತ್ತು ನಾವೆಲ್ಲರೂ ಖುಷಿಯಾಗಿರ್ತೇವ್ರಿ. ಬಹಳಷ್ಟು ಕೆಲವೊಬ್ಬರಿಗೆ ದೇವರ ಆರ್ಥಿಕವಾಗಿ ಆಶೀರ್ವಾದ ಮಾಡಿರ್ತಾನೆ, ಆದ್ರೆ ದುಡಿದ್ರೆ ಮಾತ್ರ ಬರ್ತಿರ್ತಾನೆ. ಇದು ಮನುಷ್ಯನ ಸಾಯೋಕ್ಕಿಂತ ಮುಂಚೆ ಇಟ್ ವಾಸ್ ನಾಟ್ ಕನ್ಸಿಡರ್ಡ್ ಆಸ್ ವರ್ಕ್, ಇಟ್ ವಾಸ್ ಅ ಪ್ರೊವಿಷನ್ ಟು ಟೇಕ್ ಕೇರ್. It was not he was not putting an effort. Now he started putting an effort. Conditional provision ಎಂಬುದಾಗಿ ನಾವು ನೋಡ್ತೇವೆ. ಹಾಗಾಗಿ ಆಮೇಲೆ 4ನೇ ಅಧ್ಯಾಯ ಸಂತಾನ ಉತ್ಪತ್ತಿ ಆಗ್ತದೆ. ದೇವರು ಮಾಲೀಕರು ಹೇಳಲಿಕ್ಕೆ ನಾನು ಬಯಸ್ತೇನೆ ಇವತ್ತು. ಟುಡೇ ವಾಟ್ ವಿ ಆರ್ ಲರ್ನಿಂಗ್ ಬ್ರದರ್, ವಾಟ್ ವಿ ಆರ್ ಲರ್ನಿಂಗ್, ಗಾಡ್ ಇಸ್ ದ ಓನರ್, ಗಾಡ್ ಇಸ್ ದ ಮಾಸ್ಟರ್ ಅಂಡ್ ಗಾಡ್ ಇಸ್ ದಿ ಪ್ರೊವೈಡರ್. ವಿ ನೀಡ್ ಲಾಟ್ ಆಫ್ ಪೇಷನ್ಸ್ ಟು ಅಂಡರ್ಸ್ಟ್ಯಾಂಡ್ ದಿಸ್. 4ನೇ ಅಧ್ಯಾಯದಲ್ಲಿ ಕಾಯಿನ್ ಮತ್ತು ಹೇಬೆಲ್ ಹುಟ್ಟುತ್ತಾರೆ. ಸಂತಾನ ಪ್ರಾರಂಭ ಆಗ್ತದೆ. ಯಾರಿಗೆ? ಆದಾಮ ಅವಳಿಗೆ ಕಾಯಿನ್ ಮತ್ತು ಹೇಬೆಲ್ ಹುಟ್ಟುತ್ತಾರೆ. ಆದರೆ ಕಾಯಿನನು ಏನು ಮಾಡ್ತಿದ್ದ? ವ್ಯವಸಾಯ ಮಾಡ್ತಿದ್ದ. ಆಬೇಲನು ಏನು ಮಾಡ್ತಿದ್ದ? ಕುರಿ ಕಾಯ್ತಿದ್ದ. ಇದ್ರ ಮುಂಚೆ ಏನಾದ್ರೂ ಕಂಡಿದ್ದೇವ ಆದಾಮನು ಕುರಿ ಕಾಯ್ತಿದ್ದ ಅಂತೇಳಿ? ಕಾಯೋದು ಬೇರೆ, ಅದರ ಮೇಲೆ ಡೊಮಿನಿಯನ್ ಇರುವುದು ಬೇರೆ. ಒಂದು ಆರ್ಡರ್ ಹಾಕಿದ್ರೆ ಎಲ್ಲವೂ ನಡೀತಿತ್ತು. ಈಗ ಆರ್ಡರ್ ಹಾಕುವುದಿಲ್ಲ, ಎಫರ್ಟ್ ಹಾಕುವುದ. ಮುಂದೆ ಹೋಗಿ ನೋಡ್ತೀವ್ರಿ, ಕಾಯಿನ್ನ ಸಂತಾನ ಮುಂದಕ್ಕೆ ಹೋಗುವಾಗ ಅಲ್ಲೇ ಕೆಲವು ತಲೆಗಳು ಬರ್ತಾರೆ. ಯಾಬಾಲ್, ಯೂಬಾಲ್, ತುಬಲ್, ಕಾಯಿನ್, 3 ವ್ಯಕ್ತಿಗಳು ನೋಡ್ತೇವೆ. ಈ 3 ವ್ಯಕ್ತಿಗಳಿಗೆ ಉದ್ಯೋಗ ಕೊಡ್ತಾನ್ರಿ ದೇವರು. ಉದ್ಯೋಗ, ಸ್ಕಿಲ್ ಸ್ಟಾರ್ಟೆಡ್ ಹಿಯರ್. ಬಿಫೋರ್ ದೇರ್ ವಾಸ್ ನೋ ಸ್ಕಿಲ್, ನಾಟ್ ನೆಸೆಸರಿ ಅಬ್ಸಲ್ಯೂಟ್ಲಿ. ಮನುಷ್ಯನು ಪಾಪ ಮಾಡಿಂದ ಈ ವಿಷಯಗಳ ಪ್ರಾರಂಭ ಆಯ್ತು. ಕಲೆಗಳು, ಸ್ಕಿಲ್ಸ್ ಸ್ಟಾರ್ಟೆಡ್. ವಾಟ್ ಸ್ಟಾರ್ಟೆಡ್? ಸ್ಕಿಲ್ಸ್.
had to put lot of effort to understand all these provisions what God gave. ಆ ಯಾಪಾಲನು ದನ ಕುರಿಗಳನ್ನು ಕಾಯ್ತಿದ್ದ ಮತ್ತು ಗುಡಾರ ತಯಾರು ಮಾಡಿ ಅದರಲ್ಲಿ ಇರ್ತಿದ್ದ. ಗುಡಾರ ತಯಾರು ಮಾಡೋದು, ಟೆಂಟ್ ತಯಾರು ಮಾಡೋದು. ಯುಬಾಲನು ಕಿನ್ನರಿ ಕೊಳುವೆಗಳನ್ನ ತಯಾರು ಮಾಡ್ತಿದ್ದ. ಇವತ್ತೇನಾದ್ರೂ ಗಿಟಾರ್ ಇರೋದಾದ್ರೆ ಪ್ರಾರಂಭ ಆಗಿದ್ದು ಯುಬಾಲ್ ಕಡೆಯಿಂದ. ಆಮೇಲೆ ತುಬಲ್ಕಾಯನ್ ಎಂಬುದಾಗಿ ಅವನು ಕಬ್ಬಿಣದ ಕೆಲಸ, ಅಯನ್ ವರ್ಕ್, ತಾಮ್ರದ ಕೆಲಸ, ಆಯುಧಗಳನ್ನ ತಯಾರು ಮಾಡ್ತಾನೆ. ಬಟ್ ಮುಂಚೆ ಇರಲ್ರಿ, ಇಟ್ ವಾಸ್ ನಾಟ್ ದೇರ್ ಬಿಕಾಸ್ ದಿಸ್ ವಾಸ್ ಕಂಡೀಷನಲ್. ವೆನ್ ಎಫರ್ಟ್ ಸ್ಟಾರ್ಟೆಡ್, ಕಾಂಪಿಟೇಷನ್ ಸ್ಟಾರ್ಟೆಡ್, then stabbing started, everything started, sacrifice started, everything started, and there we need water. ನಮಗೆ ಏನ್ ಬೇಕ್ರಿ? ಇಂಥ ವಿಷಯಗಳು ನಮಗೆ ಬೇಕು. ಅದು ತುಬಾಲ್ಕಾಯಿ. ನಾನು ಒಂದೇ ಹೇಳಿಕ್ ಬಯಸ್ತೇನೆ, God is the owner, God is the master, God is the provider, God is the one who is teaching the skills. 100% ಆಗಿ ನಾವು ಸೈಂಟಿಸ್ಟ್, ಇನ್ವೆಂಟರ್ಸ್ ಎಂಬುದಾಗಿ ನಾವು ನೋಡ್ತೇವೆ. ಆದ್ರೆ ಸೈಂಟಿಸ್ಟ್ ಆದ್ರಿ ಸದ್ಯದ ದೇವರು ಕೊಟ್ಟಿರುವಂತ ಕಲೆಗಳು ಎಂಬುದಾಗಿ ಗೊತ್ತಿರಲಿ. ನಾವು ಅದೇ ಹೇಳಲಿಕ್ಕೆ ಬಯಸ್ತೀನಿ. ಆದಿಕಾಂಡದಲ್ಲಿ in Genesis, he is the one who taught the skill, not the scientist. He is the one who is the inventor, not the scientist. He is the one everything, not the scientist, nor somebody who is very much skilled today. Hallelujah. ನೋಡು hallelujah. ತೀರಿ ಈ 6ನೇ ಅಧ್ಯಾಯಕ್ಕೆ ನೋಹ ಬರ್ತಾನೆ. Who comes here? ಇಲ್ಲಿ ನಾವು ನೋಡ್ತೇವ್ರಿ, 6ನೇ ಅಧ್ಯಾಯದವರೆಗೆ ಎಷ್ಟೋ ದೇವರು ಪ್ರೀತಿ ಮಾಡಿ ಎಲ್ಲವೂ ಕೊಟ್ರಂದ್ರೆ ಆದಾಮ್ಲಿಂದ ಪ್ರಾರಂಭ ಆಗಿದ್ದು 6ನೇ ಅಧ್ಯಾಯವರೆಗೆ ಅಪ್ ಟು 6th ಚಾಪ್ಟರ್ ಎಲ್ಲ ಜನರು ಕೆಟ್ಟೋಗ್ಬಿಟ್ಟಿದ್ದಾರೆ. ಎಲೆ ಕೆಟ್ಟಿದ್ದೇವೆ ನಾನು ಮಾಡುವ ಎಲ್ಲ. ಅಲ್ಲಿ ದೇವರು ಸೃಷ್ಟಿ ಮಾಡಿದಕ್ಕೆ ಆತನು ನೊಂದುಕೊಂಡನು ಎಂಬುದಾಗಿ ಕೂಡ ವಾಕ್ಯ. ಸೊ ಹಿ ವಾಂಟೆಡ್ ಟು ಫಿನಿಶ್ ಆಫ್ ದ ವರ್ಲ್ಡ್. ಎಲ್ಲವೂ ಮುಗಿಸ್ಬಿಡ್ತೇನೆ ನಾನು. ಎಲ್ಲ ಪ್ರಾಣಿಗಳು, ಪಕ್ಷಿಗಳು ಏನೈತೆ ಎಲ್ಲ ಮೊದಲಾಗಿತ್ರಿ. ಅದು ಯಾವಾಗ? ಆದಿಕಾಂಡ 1ನೇ ಅಧ್ಯಾಯಕ್ಕಿಂತ ಮುಂಚೆ ಆಗಿದ್ದು. ಈಗ ಮತ್ತೆ ಮಾಡ್ಬಿಡ್ತೀನಿ ಅಂತ ಹೇಳಿ he got upset. ಆದರೆ ಬೈಬಲ್ ಸೇಸ್ 19ನೇ ವಾಕ್ಯ 6:19, ನೋಹನು ಯೆಹೋವನ ದಯೆ ದೊರಕಿತು. Noah found favor in the sight of God. God said, I cannot spoil everybody, I cannot kill everyone, I cannot finish everyone. ಸತ್ಯವೇದ ಹೇಳ್ತದೆ, ನೋಹನು 6ನೇ ಅಧ್ಯಾಯ 8ನೇ ವಾಕ್ಯ ದಯಮಾಡಿ 19 6ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ಹೇಳ್ತದೆ, ನೋಹನಿಗೆ ಯೆಹೋವನ ದಯೆ ದೊರಕಿತು. For the first time in the Bible we see that somebody got the favor of the Lord. Out of all these big problems, it was Noah who found the favor of the Lord because he was righteous. 6ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ದೇವರು ಸಾಕ್ಷಿ ಹೇಳ್ತಾನ್ರಿ. ನೋಹನ ಬಗ್ಗೆ ದೇವರು ಸಾಕ್ಷಿ ಹೇಳ್ತಾನೆ. ಈಗಿನವರಲ್ಲಿ ಯಾವಾಗ್ರಿ? 6ನೇ ಅಧ್ಯಾಯದ ಸಮಯದಲ್ಲಿ ಜನರಲ್ಲಿ, ಈಗಿನವರಲ್ಲಿ, among all the people who were there near on the 6th chapter, ನೀನೊಬ್ಬನೇ ನನ್ನ ಮುಂದೆ ನೀತಿವಂತನು. ನೀನು ಒಬ್ಬನೇ ನನಗೆ ಮಾಲೀಕನು, ಒಡೆಯನು, ಪೂರೈಕೆದಾರನು, ಇವರಿಗೆ ಹೆದರಿ ನಾನು ವಿಧೇಯತ್ವದಲ್ಲಿ ನಡೆಯಬೇಕೆಂಬುದಾಗಿರುವ ನೋವನೇ ಈ ಒಂದೆಲ್ಲ ಜನಗಳಲ್ಲಿ ನೀನು ಮಾತ್ರ. ಅದಕ್ಕಾಗಿ ನಾನು ಮೊದಲು ಹಾಳು ಮಾಡ್ದಂಗೆ ಹಾಳು ಮಾಡ್ಲಿಕ್ಕೆ ಆಗುದಿಲ್ಲ. ಕಡಿಮೆ ನೀನು ಮತ್ತು ನಿನ್ನ ಕುಟುಂಬಕ್ಕೆ ನಾನು ಶೇಮ್, ಹ್ಯಾಮ್, ಜಫೇತ್ ಎಂಬುದಾಗಿ 3 ಮಕ್ಕಳು ಮತ್ತು ಅವರಿಗೆ ಮದುವೆ ಮಾಡಿಕೊಳ್ಳುವಂತ 3 ಮುಂದೆ ಬರುವಂತ ಗಂಡಂದಿರು ಮತ್ತು ನೋಹನ ಪತ್ನಿ 8 ಜನರಿಗೆ 8 people. Because of 8 people, the disaster was not there. Hallelujah. Did you understand what is? One stretch 50 chapters ಓದಿದ್ರೆ ಮಾತ್ರ ನಮ್ಗೆ ಗೊತ್ತಾಗ್ತದೆ. ಮುಂದೆ ಹೋಗೋಣ. ಮತ್ತೆ ಆದಿಕಾಂಡ 6ನೇ ಅಧ್ಯಾಯ 9ನೇ ವಚನದಲ್ಲಿ ನಾವು ನೋಡ್ತೀವ್ರಿ, ನೋಹನು ನೀತಿವಂತನು, ತನ್ನ ಕಾಲದಲ್ಲಿ ತಪ್ಪಿಲ್ಲದವನು. ಜೋರು ಹೇಳಿ, ಏನ್ ಹೇಳಿದ್ದನು? ತಪ್ಪಿಲ್ಲ, ನೋ ಮಿಸ್ಟೇಕ್ಸ್, ತಪ್ಪಿಲ್ಲದವನು ಆಗಿದ್ದನು. ಅವನು ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಂಡು ಹೋಗ್ತಾನ್ರಿ. ಈ ವಾಸ್ ಅನ್ಯೋನ್ಯ ಎಂಬುದಾಗಿ ಹೇಳಿದಾಗ ಅರಿತುಕೊಂಡ ದೇವರು ಯಾರಪ್ಪ, ನನಗೆ ಯಾಕೆ ಕಳಿಸಿದ್ದಾನೆ, ನಾನು ಏನು ಮಾಡ್ಬೇಕು, ನನ್ನ ಲಿಮಿಟೇಷನ್ ಏನು. 6ನೇ ಅಧ್ಯಾಯ ಮುಂದೆ ಅದಕ್ಕೆ ದೇವರು ಆತನ ಏನ್ ಮಾಡ್ತಾನೆ, ನೋಹನೇ ಒಂದು ದೊಡ್ಡ ನಾವೆಯನ್ನ ಕಟ್ಟು. ನೋಸ್ ಆರ್ಕ್ ಅಳತೆ ಕೊಡ್ತಾನೆ. ಅಳತೆ ಕೂಡ ದೇವರೇ ಕೊಟ್ಟಿದ್ದಾನೆ, ನಾಟ್ ಇಂಜಿನಿಯರ್ಸ್. ನಾನು ನಿಮ್ಗೆ ಏನ್ ಹೇಳಲಿಕ್ಕೆ ಬಯಸ್ತೇನೆ ಎಲ್ಲರಿಗೆ, ದೇವರು ನಮ್ಗೆ ಏನೇನು ಕೊಟ್ಟಾನ ಅಂತ ಹೇಳಿ. ಲೆಟ್ಸ್ ಹ್ಯಾವ್ ಪೇಷನ್ಸ್.
ಯು ಜಸ್ಟ್ ಅಂಡರ್ಸ್ಟ್ಯಾಂಡ್ ವಾಟ್ ಆಲ್ ಗಾಡ್ ಗಿವ್. ದೇವರು ಮೆಜರ್ಮೆಂಟ್ಸ್ ಕೂಡ ಕೊಟ್ಟಿದ್ದಾರೆ. ಈಗೆಲ್ಲ ದೊಡ್ಡ ದೊಡ್ಡ ಪಟ್ಟಿ ಇದಾವೆ, SI ಯೂನಿಟ್, CG ಯೂನಿಟ್ಸ್, FPS ಯೂನಿಟ್ ಅಂತ. ಏನ್ ಯೂನಿಟ್ ಇಲ್ಲ, ದೇವ್ರ ಯೂನಿಟೇ ಒಂದಿತ್ತು, ಒಂದು ಮಳ ಉದ್ದ. ಗಾಡ್ ಗಿವ್ ಎಲ್ಲ ಅಳತೆಯನ್ನು ಕೊಡ್ತಾನ. ಫಸ್ಟ್ ಟೈಮ್ ಎವರ್ ಇನ್ ದ ವರ್ಲ್ಡ್, ಇನ್ನೊಂದು ಫಸ್ಟ್ ಟೈಮ್ ದ ನೋಹಾಸ್ ಆರ್ಕ್, ಲೈಕ್ ಆರ್ಕ್ ವಾಸ್ ಗೆಟಿಂಗ್ ಕನ್ಸ್ಟ್ರಕ್ಟೆಡ್. ದೇವರು ಕೊಡ್ತಾರೆ. ಬೈಬಲ್ ಹೇಳ್ತಿದ್ರಿ 30 ವರ್ಷದಿಂದ 100 ವರ್ಷದವರೆಗೆ ಬೇರೆ ಬೇರೆ ಹೇಳ್ತಾರೆ. ಅಷ್ಟೊಂದು ವರ್ಷಗಳು ನೋಹನು ಕಟ್ತಾ ಇದ್ದ, ಜನರು ಆಸೆ ಮಾಡ್ತಿದ್ರು. ಆಮೇಲೆ ದೇವರು, ಜೋರ್ ಹೇಳ್ರಿ, ಗಾಡ್, ಜೋರ್ ಹೇಳ್ರಿ, ದೇವರು ಎಲ್ಲಾ ಪಶು ಪಕ್ಷಿಗಳಲ್ಲಿ 1, 2, 7 ಆತನು ನಾವೆಲ್ಲಿ ಕಳಿಸ್ತಾನೆ. ಯಾಕಂದ್ರೆ ಮನುಷ್ಯನ ಮಾಡ್ಬೇಕಾದ ಕೆಲಸ ದೇವ್ರು ಯಾಕೆ ಮಾಡಿದಂದ್ರೆ ಮನುಷ್ಯನ ಅಧಿಕಾರ ಕಳ್ಕೊಂಡ್ಬಿಡ್ತಾನೆ. ಆದಮನಿಗೆ ಅಧಿಕಾರ ಇತ್ತು, ಆತನೇ ಹೆಸರು ಕೊಟ್ಟಿರೋದು, ಆತನೇ ಹುಲಿ ಸಿಂಹ ಬಾ ಅಂತ ಅನ್ನುವಂಥದ್ದು. ಈಗ ಮನುಷ್ಯನು ಕಳ್ಕೊಂಡ್ಬಿಟ್ಟ. ಹಾಗಾಗಿ ದೇವರು ತಾನೇ ಏನ್ ಮಾಡುವ ಪರಿಸ್ಥಿತಿ ಬಂತು, ತಾನು ಕಳಿಸುವಂತ ಪರಿಸ್ಥಿತಿ. ದಿಸ್ ಇಸ್ ಬೈಬಲ್ ಸ್ಟಡಿ ಗೋಯಿಂಗ್ ಆನ್. ಐ ಆಮ್ ಟ್ರೈಂಗ್ ಟು ಟೆಲ್ ಯು ವಾಟ್ ಆಲ್ ಮ್ಯಾನ್ ಲಾಸ್ಟ್ ಇನ್ ವೆರಿ ಸ್ಮಾಲ್ ಕ್ಯಾಪ್ಸ್. ಅಲ್ಲಿ ನಮ್ಮ ಮುಂದೆ ಹಾಗೆ ನೋಡ್ತಾ ನೋಡ್ತಾ ದೇವರೊಂದಿಗೆ ದೇವರು ನೋಹನೊಂದಿಗೆ ಇರ್ತಾನ್ರಿ. ಮೊದಲ ಸಾರಿ ನಿಬಂಧನೆ ಮಾಡಿ ಫಸ್ಟ್ ಟೈಮ್ ಒಡಂಬಡಿಕೆ ಮಾಡುದು ನೋಹನೊಂದಿಗೆ, ಮತ್ತು ಆತನು ಅಲ್ಲಿ ನಿಬಂಧನೆ ಮಾಡೋದನ್ನ ನಾವು ನೋಡ್ತೇವೆ. ತೆರಿಗೆ ನಾವು ಆದಿಕಾಂಡ 8ನೇ ಅಧ್ಯಾಯಕ್ಕೆ ನಾವು ಬರುವಾಗ ನೋಹನನ್ನು ಮತ್ತು ನಾವೆಲ್ಲಿರುವ ಜನರನ್ನ 40 ದಿವಸಗಳ ಸತತ ಏನಾಗ್ತೈತ್ರಿ, ಮಳೆ ಬರ್ತಿದೆ. ಆಮೇಲೆ 100 ಸುಮಾರು 370ರಿಂದ 378 ದಿವಸಗಳು ನೀರು ಇಳಿದಿಲ್ಲ. ನೋಹಾಸ್ ಆರ್ಕ್ ವಾಸ್ ದೇರ್ ಆನ್ ದ ವಾಟರ್ ಫಾರ್ ನಿಯರ್ಲಿ 370 to 378 days. ಹಿಸ್ಟ್ರಿ ಸೇಸ್. ಅದು ಮಧ್ಯದಲ್ಲಿ ಏನಾಗೈತಿ, 2 ಪ್ರಾಣಿಗಳನ್ನ, ಕುರಿ ಕತ್ತಿಗಳನ್ನ ತಗೊಂಡು ಹೋಗಿದ್ದು, ಅವು ಮರಿ ಹಾಕಿ ಇನ್ನೂ ಒಂದು 8 ಆಗಿರ್ಬೇಕನ್ನಿಸ್ತು. ಅದ್ರ ಸ್ಟೆಬಿಲಿಟಿ ಕೂಡ ದೇವರು ಆ ಶಿಪ್ಪಿಗೆ ಕೊಟ್ಟಿದ್ದು. ನೋವಾಸ್ ಆರ್ಕ್ 1 ವರ್ಷದಲ್ಲಿ ಮರಿ ಹಾಕಿ ಬಾಳ ಆಗಿರ್ತಾವ. ಯು ನೋ, ಗಾಡ್ ನೋಸ್ ಬಾಯಾನ್ಸಿ. ಯು ಡು ಅಂಡರ್ಸ್ಟ್ಯಾಂಡ್? ಗಾಡ್ ನೋಸ್ ಗ್ರಾವಿಟೇಷನ್. ಗಾಡ್ ನೋಸ್ ಎವ್ರಿಥಿಂಗ್. ನಾನು ನಿಮ್ಗೆ ಹೇಳಲಿಕ್ಕೆ ಬಯಸ್ತೇನ್ರಿ, ಕೇಳೋರು ನಾನು ಹೇಳಲಿಕ್ಕೆ ಬಯಸ್ತೇನ್ರಿ, ಈ ಒಂದು ವಾಕ್ಯದಲ್ಲಿ ದೇವರು ಯಾರು ಎಂಬುದಾಗಿ ಅರ್ಥ ಕಳ್ಕೊಳ್ಳಾಗ್ತದೆ. ಆರ್ಥಿಕ ವಿಷಯದಲ್ಲಿ ನಿಮಗೆ ಆಶೀರ್ವಾದ ಬೇಕಂದ್ರೆ ಮೊದಲು ದೇವರು ಯಾರು ಎಂಬುದಾಗಿ ಅರ್ಥ ಮಾಡ್ಕೊಳ್ಳಿ ಪ್ರಯತ್ನ ಮಾಡಿ. ಹಲ್ಲೆಲೂಯಾ. ದೇವರು ಆಮೇಲೆ ಏನ್ ಮಾಡ್ತಾನೆ, ನೋವನ್ ಬರ್ತಾನೆ, ಪ್ರತಿಜ್ಞೆ ಮಾಡ್ತಾನೆ, ಒಡಂಬಡಿಕೆ ಮಾಡ್ತಾನೆ. ಒಂದು ಬಿಲ್ಲು ಕಾಣಿಸ್ತೇನೆ ಆಕಾಶದಲ್ಲಿ, ರೈನ್ಬೋ ವೀಸಿಂಗ್. ಇನ್ನು ಮೇಲೆ ನಾನು ನಾಶ ಮಾಡುವುದಿಲ್ಲ ಹೇಳ್ಬೇಕಾಯ್ತು. ಯಾಕಂದ್ರೆ ನೋಹಗ್ ಮಾತ್ರ ಸ್ಪೇರ್ ಮಾಡ್ಬೇಕಾಯ್ತು, ಇನ್ನು ಮೇಲೆ ಮಾಡುವುದಿಲ್ಲ ಅಂದ ದೇವರು. ಇವತ್ತು ಕೂಡ ಬಿಲ್ಲು ಕಾಣಿಸ್ತದೆ. ಟುಡೇ ಆಲ್ಸೋ ವಿ ಸಿ ದಟ್ ರೈನ್ಬೋ. ಅವಾಗ ದೇವ್ರು ಹೇಳ್ತಾನೆ, ನಾನು ಮಳೆ ಜನರಿಗೆ ಮುಗಿಸ್ಬಿಡ್ಬೇಕು ಎಂಬುದಾಗಿ ನನಗೆ ಅನಿಸಿದಾಗ, ನಾನು ಕಾಮನ್ ಬಿಲ್ ನೋಡು ಅಂತೀವಿ ನಾವು, ಆ ಬಿಲ್ಲು ನೋಡಿದಾಗ ನಾನು ಮಾಡಬಾರದು ಎಂಬುದಾಗಿ ನಿಶ್ಚಯ ಮಾಡ್ಕೊಳ್ತೇನೆ. ಟಿಲ್ ಟುಡೇ ಹಿ ಹಸ್ ನಾಟ್ ಫಿನಿಶ್ಡ್ ಎವ್ರಿಬಡಿ. ಪ್ರೈಸ್ ದಿ ಲಾರ್ಡ್. ಐ ಹ್ಯಾವ್ decided to read the word of God 66 books in a very different pattern. Sound doctrines. ನಾವು ಮುಂದೆ ನೋಡ್ತೀವಿ ಇಲ್ಲಿ 20 ಆಮೇಲೆ 10ನೇ ಅಧ್ಯಾಯದಲ್ಲಿ ನೋಹನ ಸಂತಾನ ನೋಡ್ತೀವಿ. ನೋಹನಿಗೆ ಯಾರ್ಯಾರು ಮಕ್ಕಳಿದ್ರಿ ಅದನ್ನು ಗೊತ್ತಿರ್ಬೇಕು ಮಿನಿಮಮ್. ಶೇಮ್, ಹ್ಯಾಮ್, ಜಾಫೆತ್ ಅವರು ಮತ್ತು 3 ಗಂಡಂದಿರು, ಟೋಟಲಿ 8 ಜನ ಪ್ಲಸ್ ಎಲ್ಲ ಮೃಗಗಳು ಎಲ್ಲವನ್ನು ಹಿಡಿತವೆ. 11ನೇ ವಚನಕ್ಕೆ ಹೋದಾಗ ಆತನಿಗೆ ಶೇಮ್ ಎಂಬುದಾಗಿ ಏನು ಮಗನಿದ್ದನು, ಆತನ ಒಂದು ವಂಶಾವಳಿಯಲ್ಲಿ ಅಬ್ರಾಮನು ಹುಡ್ತಾನೆ. ಐ ಆಮ್ ಟೇಕಿಂಗ್ ಯು ಥ್ರೂ. ಶಾಲ್ ವಿ ಗೋ ಅಹೆಡ್ ಲೈಕ್ ದಿಸ್? ಇಸ್ ಇಟ್ ಓಕೆ? ವಾಟ್ ಆರ್ ವಿ ಟ್ರೈಂಗ್ ಟು ಅಂಡರ್ಸ್ಟ್ಯಾಂಡ್ ಹಿಯರ್? ಇಲ್ಲಿ ನಾವೇನು ಅರ್ಥ ಮಾಡ್ಕೊಳ್ಳಿ ಪ್ರಯತ್ನ ಪಡ್ತಾ ಇದ್ವಿ. ಏನ್ರಿ, ಏನ್ ಪ್ರಯತ್ನ ಪಡ್ತಾ ಇದ್ವಿ? God is the owner who has done everything ಅಂತ ಹೇಳಿ ಅಂದಾಗ ಮಾತ್ರ ಆರ್ಥಿಕ ವಿಷಯದಲ್ಲಿ ನಮಗೆ ಸಮಸ್ಯೆಗಳು ಬಾರದ ಹಾಗೆ ನಮಗೆ ಒಂದು ಆಲೋಚನೆ ಬರ್ತದೆ. ಇವ್ರು ಎಲ್ಲರಿಗೆ ಯಾವುದೇ ವಿಷಯದಲ್ಲಿ ಟೆನ್ಷನ್ ಇಲ್ಲ, ಯಾಕಂದ್ರೆ ಇವ್ರು ಅರಿತುಕೊಂಡಿದ್ರು. ಇವತ್ತು ನಾವು ಅದನ್ನು ಅರಿತುಕೊಳ್ಳಿಲ್ಲ, ಅದಕ್ಕೆ ಇವತ್ತು ಪ್ರಾಬ್ಲಮ್ ಆಗ್ತದೆ. ಎರಡನೇದು, ಈಗ ನಾವು ನೋಡ್ತೀವಿ 11 ಅಬ್ರಾಮನು ಬರ್ತಾನ್ರಿ. ಚಾಪ್ಟರ್ 11 11 ಅಬ್ರಾಮನಿ ಕೂಡ ಅಲ್ಲಿ ಹುಡ್ತಾನೆ. ಅಬ್ರಾಮನ ಹೆಂಡತಿ ಸಾರಳು. ನಾವು ನೋಡ್ತೀವಿ ದೇವರು ಅಬ್ರಾಮನಿಗೆ ಆಶೀರ್ವಾದ ಮಾಡ್ತಾನೆ. ಈಗ ಬಂತು ವಾಕ್ಯ ಏನಂದ್ರೆ,
ದೇವರು ಅಬ್ರಾಮನಿಗೆ ಆಶೀರ್ವಾದ, ನೋಹನಿಗೆ ಕೂಡ ಆಶೀರ್ವಾದ ಮಾಡ್ತಾನೆ. ಪ್ರತ್ಯೇಕವಾಗಿ ಅಬ್ರಾಮನ ಬಗ್ಗೆ, ಅಬ್ರಾಮನ ಆಶೀರ್ವಾದ ಇವತ್ತು ಕೂಡ ನಾವು ಹೇಳ್ತೀವಿ, ಅಬ್ರಾಮ್, ಇಸಾಕ್, ಯಾಕೋಬನ ದೇವರೇ ಅಂತೇಳಿ. ಅಬ್ರಾಮ್ ಬಹಳ ಸಾಲಿಡ್ ಆಗೈತಿ. ಅಬ್ರಾಮನಿಗೆ ಒಂದು ಫ್ರೆಂಡ್ ಆಗಿದ್ದನಂತೆ. ಅಬ್ರಾಮನಿಗಿರುವಂತ ನಂಬಿಕೆ ನಮಗೆ ಇರಬೇಕು ಎಂಬುದಾಗಿ ಇವತ್ತು ಕೂಡ ನಾವು ಪ್ರಾರ್ಥನೆ ಮಾಡ್ತೀವಿ. ಅಲ್ಲಿ ನಾವು 12ನೇ ಅಧ್ಯಾಯದಲ್ಲಿ ಕೆಲವು ವಾಕ್ಯಗಳು, 1-2 ವಾಕ್ಯಗಳು ನಾನು ತೋರಿಸುವ ಅಲ್ಲಿ ನೋಡ್ತೀವಿ. ಅಬ್ರಾಮನ್ ಹುಟ್ಟತಾನೆ, ಆಮೇಲೆ ಆಶೀರ್ವಾದ ಪ್ರಾರಂಭ ಮಾಡ್ತಿದ್ರೆ. ಯು ಕ್ಯಾನ್ ರೀಡ್ ಅಪ್ ಟು 12. ಬಟ್ ಮೇನ್ ಇಂಪಾರ್ಟೆಂಟ್ ಥಿಂಗ್ ಅಲ್ಲಿ ನಾನು ಆನ್ಸಾಗತ್ತಿದ್ದೇನೆಂದ್ರೆ, ದೇವರು ನಮಗಾಗಿ ಏನೆಲ್ಲ ಮಾಡಿದನು. 12ನೇ ಅಧ್ಯಾಯದಲ್ಲಿ 1-2 ವಾಕ್ಯದಲ್ಲಿ ನಾವು ನೋಡ್ತೇವೆ, ನಾನು ತೋರಿಸುವ ದೇಶಕ್ಕೆ ಹೋಗು, ನಾನು ನಿನ್ನ ದೊಡ್ಡ ಜನಾಂಗ, ಐ ವಿಲ್ ಮೇಕ್ ಯು ಅ ಗ್ರೇಟ್ ನೇಷನ್, ದೊಡ್ಡ ಜನಾಂಗ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನ ಪ್ರಖ್ಯಾತಿಗೆ ತರುವೇನು. ಜೋರ್ ಹೇಳಿ, ನಿನ್ನ ಹೆಸರನ್ನ ಐ ವಿಲ್ ಮೇಕ್ ಯು ಫೇಮಸ್. ಇವತ್ತು ಫೇಮಸ್ ಆಗ್ಲಿಕ್ಕೆ ಏನೆಲ್ಲ ಮಾಡ್ತಿದೆ? ಏನಿಲ್ಲ. ಚಲೋ ಸೂಟ್ ಇರಬೇಕು, ಟೈ ಇರಬೇಕು, ನನ್ನ ಲ್ಯಾಂಗ್ವೇಜ್ ಚಲೋ ಇರಬೇಕು, ನಾನು ಹಿಂಗೆ ಇರಬೇಕು, ಹಾಗೆ. ಅಬ್ರಾಹ್ಮನ ಕಡೆಗೆ ಏನೂ ಇರಲಿಲ್ಲ, ಅವನು ನೀತಿವಂತನಾಗಿ. ಅಬ್ರಾಹ್ಮಿಗೆ ಹೇಳ್ತಾನೆ, ನೀನೇನು ಟೆನ್ಷನ್ ಮಾಡಬೇಕಾಗಿಲ್ಲ, ನಿನ್ಗೇನು MBA ಬೇಕಾಗಿಲ್ಲ, ಏನು ಬೇಕಾಗಿಲ್ಲ, ನೀನು ನೀತಿವಂತನಾಗಿದೀಯಾ, ನಿನಗೆ ನಾನು ಕೊಡುವಂತ ಆಶೀರ್ವಾದ, ನಿನ್ನ ಹೆಸರು ಪ್ರಖ್ಯಾತಿಗೆ ತರುತ್ತೇನೆ, ಫೇಮಸ್ ಮಾಡ್ತೇನೆ. 6,000 ವರ್ಷಗಳ ದಾಟುವುದ್ರಿ ಇವತ್ತು ಅಬ್ರಾಹ್ಮನ ಹೆಸರು ನಾವು ಕೂಡ ತಗೊಳ್ತೀವಿ. That's famous. Abraham was, no other scientist is so famous. ನಿನ್ನನ್ನು ಇನ್ನೊಂದು ನೋಡ್ರಿ ಕಂಡೀಷನ್ ದೇವರ, ನಿನ್ನನ್ನು ಶಪಿಸುವವರನ್ನ ಇದ್ರಿ ಅಲ್ಲಿ ಶಪಿಸುವೇನು, ದೇವರು ಶಪಿಸ್ತಾನೆ. ನಿನ್ನ ಮೂಲಕ ಭೂಲೋಕದ ಎಲ್ಲಾ ಕುಲದವರಿಗೆ ಆಶೀರ್ವಾದ ಉಂಟು ಮಾಡುವೆನು. ನಿನ್ನ ಮೂಲಕ ಭೂಲೋಕದ ಎಲ್ಲಾ ಜನರಿಗೆ ಆಶೀರ್ವಾದ ಮಾಡ್ತೇನೆ. I don't know how you are taking it. ಅಬ್ರಾಹ್ಮನ ಮೂಲಕ ಇಡೀ ಭಾರತಕ್ಕೆ, ದೇಶಕ್ಕೆ, ಇಡೀ ಲೋಕಕ್ಕೆ ಆಶೀರ್ವಾದ ಮಾಡ್ತಾರೆ. ಮಾಡಿದ್ನ ಇಲ್ಲ? ಮಾಡಿದ. ಟುಡೇ ಇಸ್ರಾಯಲ್ ಪೀಪಲ್ ಆರ್ ಬ್ಲೆಸ್ಡ್. ವಿ ಆರ್ ಆಲ್ ಬ್ಲೆಸ್ಡ್. ಆಮೇಲೆ ಐಗುಪ್ತ ದೇಶಕ್ಕೆ ಹೋಗ್ತಾರೆ. ಮುಂದೆಲ್ಲ 13ನೇ ವಾಕ್ಯದಲ್ಲಿ ಒಂದು ಮತ್ತು ವಾಕ್ಯ ಬರ್ತದ್ರಿ. ನಾನು ಐ ಹ್ಯಾಡ್ ಟು ರೀಡ್ 50 ಲಾಂಗ್ ಚಾಪ್ಟರ್ಸ್ ಟು ಅಂಡರ್ಸ್ಟ್ಯಾಂಡ್ ಹೂ ಇಸ್ ಗಾಡ್ ಫಾರ್ ಅಸ್. 13ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ಅಬ್ರಾಮನು ಬಹು ಐಶ್ವರ್ಯ ಉಳ್ಳವನಾಗಿದ್ದನು. ಜೋರ್ ಹೇಳ್ರಿ, ಏನ್ ಮಾಡ್ತಿದ್ದ ಅಂತದೇನಂತ ಹೇಳಿ. ಸೀಕ್ರೆಟ್ ವಿತ್ ಅಬ್ರಾಮ್ ವಾಸ್ he was righteous. ಆತನು ನೀತಿವಂತನಾಗಿದ್ದನು, ದೇವರಿಗೆ ವಿಧೇಯನಾಗಿದ್ದನು. ಆ ಒಂದು ದಿವಸಗಳಲ್ಲಿರುವಂತ ಎಲ್ಲಾ ಜನರಿಗೆ ಕಂಪೇರ್ ಮಾಡಿದ್ರೆ ಆತನು ನೀತಿ ಉಳ್ಳವನಾಗಿದ್ದನು. ಆದ್ರೆ ಇನ್ನೊಂದು ಸ್ಟ್ರಾಂಗ್ ಪಾಯಿಂಟ್ ಹೇಳ್ತಾನೆ, ಆತನಿಗೆ ಗೊತ್ತಿತ್ತು ದೇವರು ನನ್ನ ಮಾಲೀಕನು, ದೇವರು ನನ್ನ ಒಡೆಯನು, ದೇವರು ನನ್ನ ಪೂರೈಕೆದಾರನು, ನಾನು ಯೆಹೋವನು ನನ್ನ ಕುರುಬನು, ಕೊರತೆ ಪಡೆ. The Lord is my shepherd, I shall not want. Amen. 13ನೇ ವಾಕ್ಯದಲ್ಲಿ ಬಂದ್ರಿ. ಅಲ್ಲಿ ನಾವು ನೋಡ್ತೇವೆ ಅಬ್ರಾಮನು, ಅಲ್ಲಿ ಮುಂದೆ ಅಬ್ರಾಮನು ಬಿಟ್ಟು ಸ್ವಲ್ಪ ಮುಂದಕ್ಕೆ ಹೋಗೋಣ್ರಿ. ಅಬ್ರಾಮನಿಗೆ ಹೇಳ್ತಾನೆ 17ನೇ ಅಧ್ಯಾಯದಲ್ಲಿ ಒಂದು ಮಾತು ಹೇಳ್ತಾನ್ರಿ ಅಬ್ರಾಮನಿಗೆ, ನನಗೆ ನಡೆಕೊಂಡು ಹೋಗು. 17ನೇ ಅಧ್ಯಾಯ 1ನೇ ವಚನದಲ್ಲಿ, ನನಗೆ ನಡೆಕೊಂಡು ದೋಷವಿಲ್ಲದವನಾಗಿರು, ನಾನು ನಿನಗೆ ಅತ್ಯಧಿಕವಾದ ಸಂತತಿ ಕೊಡುವೆನು ಎಂಬುದಾಗಿ ಆಶೀರ್ವಾದ ಕೊಟ್ಟನು. ಅದರೊಂದಿಗೆ ಆರ್ಥಿಕ ಆಶೀರ್ವಾದ ಕೂಡ ಅವನಿಗೆ ಬರ್ತದೆ. ಕಂಡೀಷನ್ ಹಾಕಿದ್ರೆ ಇಲ್ಲೇ, ದಟ್ಸ್ ವಾಟ್ ಐ ಟೋಲ್ಡ್ ಯು, ಇಟ್ಸ್ ಎ ಕಂಡೀಷನಲ್ ಪ್ರೊವಿಷನ್. ನೀನು ದೋಷವಿಲ್ಲದವನಾಗಿದ್ದರೆ ಮಾತ್ರ ನಿನಗೆ ಅತ್ಯಧಿಕವಾದ ಸಂತಾನ ಕೊಡ್ತೇನೆ ಮತ್ತು ಆಶೀರ್ವಾದ ಮಾಡ್ತೇನೆ. ಸಂತಾನ ಅಂದ್ರೆ ಆಶೀರ್ವಾದ. ಹಲ್ಲೆಲೂಯಾ. ಮುಂದೆ ನಾವು ನೋಡ್ತೇವ್ರಿ, ಅಬ್ರಾಹ್ಮನಿಗೆ ಹಂಗಾರೆ ಕನ್ವಿನ್ಸ್ ಆಯ್ತ್ರಿ. ಅಬ್ರಾಹ್ಮನಿಗೆ ದೇವರು ಎಲ್ಲವನ್ನ ಕೊಟ್ಟನು. ಹೌದ್ರಿ, ಐ ವಾಂಟ್ ರೆಸ್ಪಾನ್ಸಿಬಲ್. ಡೋಂಟ್ ಬಾದರ್, ರೆಸ್ಪಾನ್ಸಿಬಲ್. ಆಮೇಲೆ 20ನೇ ಅಧ್ಯಾಯದಲ್ಲಿ ನೋಡ್ತೇವೆ, ದೇವರು ಆತನಿಗೆ ಐಶ್ವರ್ಯ ಮಾಡಿದನು ರೀ. ಯಾರು ಮಾಡಿದ್ರು? ಬ್ರದರ್ ಪ್ಲೀಸ್ ಟೆಲ್ ಮಿ, ಹೂ ಮೇಡ್ ಹಿಮ್ ರಿಚ್?
ದೇವರು ನಮ್ಮನ್ನ ಆಶೀರ್ವಾದ ಮಾಡುವಂತನಾಗಿದ್ದಾನೆ. ಯಾಕಂದ್ರೆ ಆತ ಮಾಲೀಕನು, ಆತ ಒಡೆಯನು, ಆತ ಪೂರೈಕೆದಾರ. ಒಮ್ಮೆ ಆತನಿಗೆ ಹೇಳಿದ್ರೆ ಹಿಂತಿರುಗಿ ನೋಡೋದಿಲ್ಲ. ನಮ್ಮ ಸಮಸ್ಯೆ ಏನಂದ್ರೆ ನಾವು ಟೆನ್ಷನ್ ಅಲ್ಲಿ ನಮ್ದೇ ವಿಚಾರಕ್ಕೆ ಬರ್ತೀವಿ. ಹಲ್ಲೆಲೂಯಾ. ಅಲ್ಲಿಂದ ಇದು ಸ್ವಲ್ಪ ಬಿಟ್ಟು ಮುಂದಕ್ಕೆ ಹೋಗ್ತೇನ್ರಿ. ನಾವು ಒಂದ್ ಸ್ವಲ್ಪ ಈಸಾಕನ ಬಗ್ಗೆ ನೋಡ್ಕೊಳ್ಳೋಣ. ಈಸಾಕ್ ಯಾರ್ರಿ? ಕೆಲವೊಬ್ರು ಗೊತ್ತಿರಂಗಿಲ್ಲ ಈಸಾಕ್ ಯಾರು. ಹೆಸರಿರ್ತದೆ ಕೆಲವೊಂದು ಈಸಾಕ್. ಹೂ ಈಸ್ ಈಸಾಕ್, ಐಸಾಕ್ ಅಂತ ಗೊತ್ತಿಲ್ಲ. ಹೂ ವಾಸ್ ಐಸಾಕ್? ಅಬ್ರಾಹ್ಮನ ಮಗ. ಅಬ್ರಾಹ್ಮನ ಮಗ ಇರ್ತಾನೆ. ಅಲ್ಲ ನೋಡ್ತೇವೆ ಏನೋ ಹೇಳಿದ ಹಾಗೆ ಅಲ್ಲಿ ಇವನು ಕೂಡ ಐಸಾಕನು ಕೂಡ ಈಸಾಕನು ಕೂಡ ಅಲ್ಲಿ ಹುಟ್ಟುವುದನ್ನು ನಾನು ನೋಡ್ತೇವೆ. ಆದ್ರೆ ಈಸಾಕ ಹುಟ್ಟಿಂದ ಅಬ್ರಾಹ್ಮ ಈಸಾಕ ಹುಟ್ಟಿಂದ ಆತನು ಪ್ರಾಮಿಸ್ ಮಾಡಿರುವಂತ, ವಾಗ್ದಾನ ಮಾಡಿರುವಂತ ಮಗನು. ಯಾಕಂದ್ರೆ ಆತನ ಮೂಲಕ ದೊಡ್ಡ ಜನಾಂಗವಾಗಬೇಕೆಂಬುದಾಗಿ ದೇವರು ಆಶೀರ್ವಾದ ಕೊಟ್ಟಿರುವಂತ ಈ ಮಗನು ಈಸಾಕನು. ಆದ್ರೆ ದೇವರು ಒಂದು ಪರೀಕ್ಷೆ ಮಾಡ್ತಾನೆ ಅಬ್ರಾಹ್ಮನಿಗೆ. ನೋಡೋದು ಸ್ವಲ್ಪ ಟ್ರೈ ಮಾಡೋಣ. ನೀನು ಮೋರಿಯ ಬೆಟ್ಟದ ಮೇಲೆ ಕರ್ಕೊಂಡು ಹೋಗಿ ನಿನ್ನ ಮಗನಿಗೆ ಏನ್ ಮಾಡು? ಯಜ್ಞವನ್ನು ಅರ್ಪಿಸು. ಇವು ಸ್ಯಾಕ್ರಿಫೈಸ್. ಅಬ್ರಾಹ್ಮಿಗೆ ಒಂದು ಕ್ವಶನ್ ಬಂದಿರ್ಬೇಕಲ್ಲ. ಪ್ರಾಯರ್ಲಿ ಹಿ ಟೋಲ್ಡ್ ಐ ವಿಲ್ ಬ್ಲೆಸ್ ಯು, ಗಿವ್ ಯು ಬಿಗ್ ನೇಷನ್. ಇರುವುದು ಒಬ್ಬನೇ ಮಗ, ಅಷ್ಟು ವರ್ಷಗಳ ಮೇಲೆ ಹುಟ್ಟಿದ್ದ ಮಗ. ಈಗ ಬಟ್ ಇಟ್ ನಾಟ್ ಕ್ವಶನ್. ಯು ನೋ ವೈ? ಯು ನೋ ವೈ? ವೈ? Because he knows God is a provider. Simple. Blind faith ಅಂದ್ರೂ ನಡೀತದೆ. ಸುಮ್ಮನೆ ಹೋಗ್ತಾನ, ಮಗನು ಕೇಳ್ತಾನ, ಅಪ್ಪ ಎಲ್ಲಿ ಹೊಂಟೇವೆ, ಎಲ್ಲ ತಗೊಂಡು ಹೊಂಟೇವೆ, ಖರೆ ಬಲಿಗೆ ಅರ್ಪಿಸುವ ಕುರಿಯಲ್ಲಿ ಅಂತ ಕೇಳಿದಾಗ ದೇವರು ಒದಗಿಸ್ತಾನೆ. That's how we understand for the first time in the Bible, that is 22nd chapter 14th verse, ಯೆಹೋವ ಈರೇ ಎಂಬುದಾಗಿ ವಾಕ್ಯ ಬರ್ತದೆ. ಅಲ್ಲಿ ಹೋಗ್ತಾರೆ. ಬಲಿ ಅರ್ಪಿಸೋಕ್ಕಿಂತ ಮುಂಚೆ ಇನ್ನೇನೋ ಕತ್ತೆ ತಗೊಂಡು ಆತನಿಗೆ ಹೊಡೆದಾಕ್ಬಿಡ್ತಾನೆ. ಪಾಪ ಐಸಾಕ್ ಏನಂದಿರ್ಬೇಕು ನಂಗೆ ಗೊತ್ತಿಲ್ಲ. ಬಹುಶಃ ನನಗೆ ಅನಿಸುತ್ತೆ ಪ್ರಿಯರೇ, ಕೇಳಿ, ಬಹಳ ಇಂಪಾರ್ಟೆಂಟ್ ಕೇಳಿ. ಐಸಾಕ್ ಅಂದಿರ್ಬೇಕು, ಅಬ್ರಾಹ್ಮ ಡ್ಯಾಡಿ, ಮತ್ತು ನನ್ನ ಬಗ್ಗೆ ನೀ ಏನೇನೆಲ್ಲ ಕತೆ ಹೇಳ್ಬಿಟ್ಟಿಯಲ್ಲ, ನನ್ನಿಂದ ದೊಡ್ಡ ಜನಾಂಗ ಆಗ್ತೈತಿ, ಮತ್ ನನ್ನಿಂದ ಹಿಂಗ ಆಗ್ತೈತಿ, ಮತ್ ಬಹಳ ದೊಡ್ಡದಾಗ್ತೈತಿ ನೀ ಹೇಳಿದ್ಯಲ್ಲ, ಮತ್ ನನಗೆ ಬಲಿ ಅರ್ಪಿಸ್ಬಿಟ್ರೆ ಮುಂದೆ ಹೆಂಗೆ? ಅಪ್ಪ ಅವನಿಗೆ ಕಲಿಸ್ಕೊಟ್ಟಿರ್ಬೇಕು ಅನಿಸ್ತೈತಿ. ಮಗನೇ, ಒಂದು ತಿಳ್ಕೊ, God is the owner, is the master, is a provider. ಆತನೇ ಮಾಲೀಕನು, ಆತನು ಒಡೆಯನು, ಆತನೇ ಯಾರು? ಆತನ ಪೂರೈಕೆದಾರ. ಈಸ್ ಎ ಪ್ರೊವೈಡರ್. ನೀ ಯಾಕೆ ಟೆನ್ಷನ್ ಮಾಡ್ಕೊಳ್ತೀಯ? ಮೊದ್ಲಿಂದ ಹೇಳ್ಕೊಂತ ಬಂದ. ಹಂಗಾಗಿ ಐಸಾಕ್ ಡಿಡ್ ನಾಟ್ ರಿಪೆಲ್. ಸುಮ್ಮನೆ ಕೈ ಕಟ್ಕೊಂಡು ಸುಮ್ಮನೆ he knew, Abraham knew God will save. He knew ಪಕ್ಕ. ಆದ್ನೋ ಇಲ್ವಾ? ಅಲ್ಲಿ ಟಗರ್ ಮರಿ ಮಾಡ್ತಿದೆ, ಈಸಾಕನ ಉಳಿತಾನೆ. ಯಾಕಂದ್ರೆ ಈಸಾಕನ ಇಲ್ದೆ ಮುಂದೆ ದಾರಿನೇ ಇಲ್ಲ. ದೇವ್ರು ಹೇಳ್ತಾನ್ರಿ 16ನೇ ವಚನದಲ್ಲಿ, ನೀನು ಒಬ್ಬನೇ ಮಗನನ್ನ ಸಮರ್ಪಿಸುವುದಕ್ಕೆ ಹಿಂತೆಗೆಯದೆ ಹೋದುದರಿಂದ ನಾನು ನಿನ್ನನ್ನು ಆಶೀರ್ವದಿಸು. ಬಿಕಾಸ್ ಯು ಡಿಡ್ ನಾಟ್ ಸ್ಪೇರ್ ಯುವರ್ ಓನ್ಲಿ ಸನ್ ಐಸಾಕ್, ಐ ವಿಲ್ ಬ್ಲೆಸ್. ನಾನು ಹಿಂಗೆ ಹೇಳ್ಬೋದು, ಬಿಕಾಸ್ ಗಾಡ್ ಟೋಲ್ಡ್, ಬಿಕಾಸ್ ಯು ಅಂಡರ್ಸ್ಟುಡ್ ಮೀ strongly in your heart, I am the provider, I am the person who, when I told something I will do it. Because of this, Abraham I will bless you. Such a blessing, such a blessing. ಅದು ನಮ್ಗೆ ಆಟಿಟ್ಯೂಡ್ ಇರೋದಾದ್ರೆ ಇವತ್ತು ಕೂಡ ನಾವು ಸ್ಟ್ರಗಲ್ ಆಗಲ್ಲ. We will not struggle. ಬಿಬ್ಲಿಕಲ್ ಫೈನಾನ್ಸಸ್ ಅಲ್ಲಿ ಎಷ್ಟೋ ಸೀರೀಸ್ ಇದೆ, ನೋಡ್ಕೊಂಡು ಹೋದ್ರೆ ವಿಲ್ ಕಮ್ ಟು ಎಂಡ್ ಪಾಯಿಂಟ್. ಬಹಳ ಗುಬ್ಬಿಗಳಿಗಿಂತ ನೀವು ಶ್ರೇಷ್ಠನವರು ಅಲ್ಲಿ ಬಂದ್ಬಿಟ್ಬಿಡ್ತೀವಿ. 24ನೇ ಅಧ್ಯಾಯದಲ್ಲಿ ನೋಡುವಾಗ, ಅಬ್ರಾಹ್ಮನು ಬಹುದಿನದ ವೃದ್ಧನಾದನು, ಯೆಹೋವನು ಅವನನ್ನ ಸಕಲ ವಿಷಯಗಳಲ್ಲಿ ಅಭಿವೃದ್ಧಿ ಮಾಡ್ತಾನೆ. ದೇವರ ವಾಕ್ಯ ಹೇಳ್ತದ್ರಿ 24ನೇ ಅಧ್ಯಾಯದಲ್ಲಿ 1ನೇ ವಚನದಲ್ಲಿ, ಸರ್ವ ವಿಷಯಗಳಲ್ಲಿ ದೇವರು ಅಬ್ರಾಹ್ಮನಿಗೆ ಏನ್ ಮಾಡ್ತಾನೆ? ಆಶೀರ್ವಾದ ಮಾಡ್ತಾನೆ. ವೃದ್ಧ ಅಂದ್ರೆ ಅವನು ಓಲ್ಡ್ ಏಜ್ ಇದ್ದಾಗ ಕೂಡ ಆಶೀರ್ವಾದ ಮಾಡ್ತಾನೆ. ವಾಟ್ ಅ ವಂಡರ್ಫುಲ್. ಆರ್ ಯು ಹ್ಯಾಪಿ? ಆಮೇಲೆ ನಾವು ನೋಡ್ತೀವಿ, ಮುಂದಕ್ಕೆ ಹೋದ ಮೇಲೆ ಯಾಕೋಬನ ಹುಡ್ತಾನೆ. ಯಾರಿಗೆ? ಇಸಾಕಿ. ಯಾಕೋಬ್ ಮಾಡ್ತಾರೆ. ಅಲ್ಲಿ ಹಿಂದೆ ಒಂದು ಸ್ಟೋರಿ ಐತಿ ಏನ್ರಿ,
ಅದೆಲ್ಲ ಬಿಟ್ಟು ನಾನು ಅಬ್ರಹಾಮ, ಈಸಾಕ, ಯಾಕೋಬನ ದೇವರ ಬಗ್ಗೆ ಹೇಳಲಿಕ್ಕೆ ಬಯಸ್ತೀನಿ. ಯಾಕೋಬನ ಹುಡ್ತಾನೆ 25ನೇ ಅಧ್ಯಾಯದಲ್ಲಿ ನೋಡ್ತೀವಿ, 26ನೇ ಅಧ್ಯಾಯದಲ್ಲಿ 4-5 ವಚನ ದೇವರು ಈಸಾಕನಿಗೆ ಆಶೀರ್ವದಿಸ್ತಾನೆ. ಮತ್ತು 12ನೇ ವಾಕ್ಯದಲ್ಲಿ ದೇವರು ಅವನನ್ನು ಈಸಾಕನನ್ನು ಅಭಿವೃದ್ಧಿಪಡಿಸಿದನು. 13-14ರಲ್ಲಿ ಅವನ ಐಶ್ವರ್ಯವು, ಇದು ಬಹಳ ಸ್ಟ್ರಾಂಗ್ ಅನಿಸ್ತೈತೆ, ಅವನ ಐಶ್ವರ್ಯವು ದಿನದಿನಲೂ, ಕ್ಯಾನ್ ಬಿ ಓಪನ್ ಟು ಇಟ್, ಚಾಪ್ಟರ್ 26 26ನೇ ಅಧ್ಯಾಯ 13 ಮತ್ತು 14ನೇ ವಚನಗಳು, ಅವನ ಐಶ್ವರ್ಯವು ದಿನದಿನಲೇ ಹೆಚ್ಚಿತು. ಕ್ಯಾನ್ ಬಿ ರೀಡ್ ಇಟ್ ಇನ್ ಇಂಗ್ಲಿಷ್? 26:13-14. Then Isaac became rich, and his wealth continued to grow until he became very wealthy. It continued to grow until he became very, very wealthy. Secret is Abraham's righteousness. Secret is Isaac. When he was supposed to get sacrificed, he was quiet. That's the secret. बाप बेटा जैसा बाप वैसा बेटा. That's why he is a generation. ನಾವು ನೋಡ್ತೇವೆ ಅವನು ಐಶ್ವರ್ಯವು ದಿನದಿನವೂ, every day. Nowadays we see our Ambani's prosperity increasing every day. ಆಗಿನ ಕಾಲದಲ್ಲಿ ಅವರ ಜನರು ಆಡೋನ್ ಹಾಕೊಂತ ಹೋದ್ರು. ಯಾರು ಮಾಡಿದ್ರಿ ಇದೆ? I want a word from you. Who did this? Because I'm trying to make you to tell me that behind my not prosperity, meeting my needs, then prosperity is God. Everything belongs to God. Jor helri? Everything belongs to God. He is our owner. He is our master. He is our provider. ಇವ್ರಿಗೆ ಗೊತ್ತಿತ್ತು, ಸೊಮೇನ ಅಬ್ರಾಹ್ಮನ ದೇವರೇ, ಈಸಾಕನ ದೇವರೇ, ಯಾಕೋಬರ ದೇವರೇ ಅಂತ ತಂದುಬಿಟ್ಟು ಮನೆಗೆ ಹೋದ ಮೇಲೆ ನಾಳೆ ರೇಷನ್ ಹೆಂಗಂತ ವಿಚಾರ ಮಾಡಿದ್ರೆ ಎಲ್ಲ ಅಂತಿದ್ದು ಸುಳ್ಳು. That's why biblical finances starts with this chapter. And then next the series will come. Then 35 we will go. ದೇವರು ಅಬ್ರಾಹಂ, ಇಸಾಕ್ ಮಾಡಿದ್ದ ವಾಗ್ದಾನಗಳನ್ನು ಯಾಕೋಬನಿಗೆ ಕೂಡ ಆತನು ಮಾಡಿದ. ಚಾಪ್ಟರ್ 35 ಫುಲ್ ಇಟ್ ಸೇಸ್ ಅಬ್ರಾಹಂ. ನೋಡ್ಲಿ, ಇಸಾಕ್ ಟೈಮ್ನಾಗ ದೇವರೆಲ್ಲ ಏನ್ ಹೇಳ್ಕೊಂಡ್ ಬಂದ ಗೊತ್ತಾ? ಅಬ್ರಾಹ್ಮನಿಗೆ ಆಶೀರ್ವಾದ ಮಾಡಿದ್ದನ್ನ ನಿನಗೆ ಮಾಡ್ತೀನಿ. ಯಾಕೋಬನ ಕಡೆ ಬಂದ್ಮೇಲೆ ಏನ್ ಹೇಳಿದ್ ಗೊತ್ತಾ? ಅಬ್ರಾಹ್ಮ, ಇಸಾಕ ಮಾಡಿದ ದೇವರು ನಾನು ನಿನಗೆ ಮಾಡ್ತೇನೆ. ಯೇಸಪ್ ಕಡೆ ಬಂದ್ಮೇಲೆ ಏನ್ ಹೇಳಿದ ಗೊತ್ತಾ? ಅಬ್ರಾಹ್ಮ, ಇಸಾಕ, ಯಾಕೋಬನ ದೇವರು ನಾನು ನಿನಗೆ ಆಶೀರ್ವಾದ ಮಾಡ್ತೇನೆ. ಉಳಿದವ್ರಿಗೆಲ್ಲ ಬಿಟ್ಟೆ. ಯಾಕೆ ಬಿಟ್ಟು ಗೊತ್ತಾ? They are the only people who understand God is our strength. God is our owner. God is my master. God is my provider. ಬರೇ ನಾನು ಮ್ಯಾನೇಜ್ ಮಾಡ್ಲಿಕ್ಕೆ ಬಂದಿದ್ದೀನಿ. ಹಾಗಾಗಿ ದೇವರು ಎಲ್ಲಾರ ದಿವಸ ತಗೊಳಂಗಿಲ್ಲ, ಲೈನ್ ಹಿಡಿದು ತಗೋಬೇಕಾಗಿತ್ತು. ಅಬ್ರಾಹ್ಮನ, ಇಸಾಕನು, ಯಾಕೋಬನ ದೇವರು ಎಂಬುದಾಗಿ ದೇವರು ಹೇಳ್ತಾನ್ರಿ. ವೆರಿ ಪವರ್ಫುಲ್. ಮುಂದಕ್ಕೆ ನಾನು ಇಲ್ಲಿಗೆ ನಿಲ್ಲಿಸಲಿಕ್ಕೆ ಪ್ರಯತ್ನ ಪಡ್ತೇನ್ರಿ. ಈ ಒಂದು 35, 36, 37, ಅಲ್ಲಿಂದ ಮುಂದೆ 37 ಬಂದ ಮೇಲೆ ಯೋಸೆಫನ ಬರ್ತಾನೆ. ಯಾರು ಬರ್ತಾರ್ರಿ? ಜೋಸೆಫ್. ಆತನು ಕೂಡ ಈ ಕುಲದಲ್ಲಿ ಬಂದಿರುವಂತ ಅಬ್ರಾಹ್ಮನ, ಈಸಾಕನ, ಯಾಕೋಬನ ದೇವರು ಯೋಸೆಫನಿಗೆ ಕೂಡ 12 ಕುಲ ಇರ್ತದ್ರಿ. 12 ಕುಲದಲ್ಲಿ ನಿಜವಾಗಿ ಯಾಕೋಬನಿಗೆ ಹುಟ್ಟಿದ ಒಂದು ಲೀಗಲ್ ಮಗನು ಅಲ್ಲಿ ನಾವು ನೋಡ್ತೀವಿ ಯಾಕೋಬನಾಗ್ತಾನೆ. ಅವನ ತಮ್ಮ ಬೆನ್ಯಾಮೀನ ಎಂಬುದಾಗಿ ನಾವು ನೋಡ್ತೀವಿ. ಹಲ್ಲೆಲೂಯಾ. 37ರಿಂದ ಮುಂದೆ ಹೋಗುವಾಗ ಯೋಸೆಫನ ಕಥೆ ಎಲ್ಲರಿಗೂ ಗೊತ್ತಿದ್ರಿ. ಯೋಸೆಫ್ ಅಣ್ಣತಮ್ಮರು ಬಹಳ ಹೊಟ್ಟೆ ಕಿಚ್ಚಾಕ. ನಾನು ಮತ್ತೊಂದು ಸಾರಿ ನಿಮ್ಗೆ ಹೇಳಲಿಕ್ಕೆ ಬಯಸ್ತೇನೆ. Why they were having hatredness towards him was a very strong studies what we have. ಆದರೆ ಹೊಟ್ಟೆ ಕಿಚ್ಚಿನಿಲ್ಲ. ಅವನಿಗೆ ಇವನು ಹೊಡೆದಾಕ್ ಬಿಡೋಣ ಅಂತ ಹೇಳಿ ಏನ್ ಮಾಡ್ತಾರೆ, ಪ್ಲಾನ್ ಮಾಡುವಾಗ ಪಾಪ ಸಿಮೆಯನು ಬರ್ತಾನೆ, ರೂಬನ್ ಬರ್ತಾನೆ. ಹಂಗ್ ಮಾಡೋದು ಬ್ಯಾಡ್ರಿ, ಜರ ಹಾಕ್ಬಿಡೋಣ. ಒಂದು ಬಾವಿ ಐತಿ, ಆಳ ಬಾವಿ ಅದ್ರಾಗ ಹಾಕ, ಬಾವ್ಯಾಗ ಹಾಕ್ತಾರೆ. ಬಾವ್ಯಾಗ ಹಾಕಿಂದ ಮತ್ತೊಂದು ಇಸ್ಮಾಯಿಲ್ರು ಬರ್ತಿರ್ತಾರ ಅಲ್ಲಿ ಮಟ್ಟಿ ಮೇಲೆ. ಅವಂಗ ಯಾಕೆ ಹಾಳು ಮಾಡೋದು, ಸುಮ್ಮನೆ ಮಾರ್ಬಿಡೋಣ ಅಂತ ರೊಕ್ಕ ಬರ್ತಾರೆ ಅಂತ ಅವ್ರಿಗೆ ಮಾರಿದ ಮೇಲೆ ದೇವ್ರ ಪ್ಲಾನ್ ನೋಡ್ರಿ. ಮಾರಿಂದ ಆ ಇಸ್ಮಾಯಿಲ್ರು ಹೋಗಿ ಐಗುಪ್ತಿಗೆ ಹೋಗ್ತಾರೆ. ಅಲ್ಲಿ ಫಾರೋ ಅರಸನ ಒಂದು ದೊಡ್ಡ ಅಧಿಕಾರಿ ಇರ್ತಾರ, ಪೋಟಿಫರ್. ಪೋಟಿಫರ್ ಹಿಂಗ್ ಮಾಡ್ತಾರೆ.
ಪೋಟಿಫರನಿಗೆ ಅಲ್ಲಿ ನೋಡ್ರಿ ದೇವರ ಪ್ಲಾನ್ ನೋಡ್ರಿ ಹೆಂಗ್ ಹೋಗ್ತಿರ್ತದೆ. ಆ ಪೋಟಿಫರನ ಮನೆಯಲ್ಲಿ ಇವ ದೊಡ್ಡ ಒಂದು ವ್ಯಕ್ತಿ, ಆದ್ರೆ ಗಾಡ್ ವಾಸ್ ನಾಟ್ ಸ್ಯಾಟಿಸ್ಫೈಡ್. ಗಾಡ್ ವಾಂಟೆಡ್ ಟು ಪುಟ್ ಹಿಮ್ ಇನ್ ದ ಕಿಂಗ್ಡಮ್ ಅಂಡ್ ಮೇಕ್ ಹಿಮ್ ಅ ಬಿಗ್ ಬಾಸ್ ಆಫ್ ದಟ್ ಪ್ಲೇಸ್, ಈಜಿಪ್ಟ್. ಆವಾಗ ಏನೋ ಸಮಸ್ಯೆ ಆಗ್ತಿದೆ. ಆ ಒಂದು ಪೋಟಿಫರನ ಹೆಂಡತಿ ಆತನ ಮೇಲೆ ಒಂದು ಬ್ಲೇಮ್ ಹಾಕಿ ಒಂದು ಆರೋಪ ಹಾಕಿ ಆತನಿಗೆ ಸೆರೆಮನೆ ಕಳಿಸ್ತಾರೆ. ಸೆರೆಮನಿಯಲ್ಲಿ ದೇವರು ಮತ್ತು ಅಲ್ಲಿ ಒಂದು 2 ವ್ಯಕ್ತಿಯ ಮೂಲಕ ಮತ್ತೆ ಸೆರೆಮನಿಯಿಂದ ಹೊರಗೆ ಬರ್ತಾರೆ. ರಾಜನಿಗೆ ಅರಸನಿಗೆ ಒಂದು ಕನಸು ಬೀಳ್ತದೆ. ಆ ಕನಸಿನ ಅರ್ಥ ಯೋಸಪ್ಪನ ಹೇಳ್ತಾನೆ. ಯೋಸಪ್ಪ ಹೇಳಿದ ಮೇಲೆ ಆ ಒಂದು ಇಡೀ ಒಂದು ರಾಜ್ಯಕ್ಕೆ ಆತನ ಹೀರೋ ಆಗ್ತಾನೆ. ಯಾಕೆ ಗೊತ್ತಾ? ಅಬ್ರಾಹ್ಮನ ದೇವರು, ಈಸಾಕನ ದೇವರು, ಯಾಕೋಬನ ದೇವರಿಗೆ ಯೋಸಪ್ಪನಿಗೆ ಬಾವಿಯಲ್ಲಿ ಹಾಕ್ಲಿಕ್ಕೆ ಮನಸ್ಸಿಲ್ಲ. ಇಸ್ಮಾಯಿಲ್ರ ಕೈಯಲ್ಲಿ ಹಾಳು ಮಾಡ್ಲಿಕ್ಕೆ ಮನಸ್ಸಿಲ್ಲ. ಆತನಿಗೆ ಪೋಟಿಫರನ ಕೈಯಲ್ಲಿ ಅವನ ಹೆಂಡತಿಯ ಕಡೆಗೆ ಆತನು ಸಂಪೂರ್ಣವಾಗಿ ಒಪ್ಪಿಸಿಕೊಟ್ಟು ಆತನು ಹಾಳಾಗ್ಲಿಕ್ಕೆ ಮನಸ್ಸಿಲ್ಲ. ಆತನಿಗೆ ಏನೋ ಮಾಡಿ ಆತನ ವೃದ್ಧಿ ಮಾಡ್ತಾನೆ, 100% ಅಭಿವೃದ್ಧಿ ಮಾಡ್ತಾನೆ. Hallelujah. If I have a time of say around one complete day, I would explain you slice by slice what was what to every person. I'm happy that at least now we are in short we are taking up this. ಯೋಸೇಫನು ಒಂದು ಮಾತು ಹೇಳ್ತಾನ್ರಿ, ಬಹಳ ವಿಚಿತ್ರವಾದ ಒಂದು ಮಾತು ಸತ್ಯವೇದದಲ್ಲಿ ಬರೆದಿದೆ. 39ನೇ ಅಧ್ಯಾಯದಲ್ಲಿ ಯೆಹೋವನು ಯೋಸೇಫನ ಸಂಗಡ ಇದ್ದದರಿಂದ, 39ನೇ ಅಧ್ಯಾಯ 39th ಚಾಪ್ಟರ್, ಯೆಹೋವನು ಯೋಸೇಫನ ಸಂಗಡ ಇದ್ದದರಿಂದ ಅವನು ಏಳಿಗೆ ಆಗಿ ಐಗುಪ್ತನಾದ ತನ್ನ ದಣಿಯ ಮನೆಯೊಳಗೆ ಸೇವಕನಾದನು. ಏಳಿಗೆ ಆದನು. What does it say in English? The Lord was with Joseph, so that he prospered, and he lived in the house of his Egyptian master. See, God was with Joseph. If that same God of Abraham, Isaac, Jacob, and Joseph, God whom you believe in, certainly how they believed, how they trusted that He's a God who is a owner, a God who is a master, a God who is a provider ಎಂಬುದಾಗಿ ನಾನು ಕೂಡ ಒಂದು ವೇಳೆ ನಂಬಿ ನಡೆಯುವುದಾದ್ರೆ ದೇವರು ಕೂಡ ನಮ್ಮ ಬಗ್ಗೆ ಹೀಗೆ ಹೇಳ್ತಾನೆ. ದೇವರು ಅವನೊಂದಿಗಿದ್ದನು, ಆತನು ಏಳಿಗೆ ಆದನು. ಯಾವ ವಾಸ್ತು ಬೇಕಾಗಿಲ್ಲ, ದೇವರೇ ವಾಸ್ತು. ಯಾವುದು ನಾವು ಡಿಗ್ರೇಡ್ ಮಾಡ್ಬೋದು. ಎಜುಕೇಶನ್ ಅಂತಂದ್ರೆ ಬಹಳ ಇಂಪಾರ್ಟೆಂಟ್ ರೀ. ದೇವರು ಮಾಡುವ ವಿಷಯಗಳನ್ನ ಕಲಿಯೋದು ಬಹಳ ಉತ್ತಮ. ಆದ್ರೆ ಭರವಸೆ ಬಿಡುವುದು ತಪ್ಪು. ಡಿಪೆಂಡಿಂಗ್ ಆನ್ ಅವರ್ ನಾಲೆಜ್ ಈಸ್ ಡೇಂಜರಸ್. ಮುಂದೆ ನೋಡ್ತೇವ್ರಿ, ಹಾಗೆ ಮುಂದೆ ನೋಡ್ಕೊಂಡು ಹೋಗೋಣ. ಈಗ ನೋಡುವಾಗ ನಾನು ಇಲ್ಲಿಗೆ ಈ ಒಂದು ಜೆನಿಸಿಸ್ ಆದಿಕಾಂಡ ವಿಷಯದಲ್ಲಿ ನಾನು ಇಲ್ಲಿ ಮುಗಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟು ಇನ್ನೊಂದು 5 ನಿಮಿಷದಲ್ಲಿ ನಾವು ಈ ವಿಷಯಗಳನ್ನು ಮುಗಿಸ್ಕೊಳ್ಳೋಣ. 42, 43, 44 ಅಲ್ಲಿ ಮುಂದೆ ಆತನು 45ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ 5ನೇ ವರ್ಷದಲ್ಲಿ ಹೇಳ್ತಿದ್ರಿ, ಪ್ರಾಣ ಸಂರಕ್ಷಣೆಗಾಗಿ ದೇವರು ನನ್ನನ್ನು ನಿಮ್ಮ ಮುಂದೆ ಕಳಿಸಿದ್ದಾನೆ ಅಂತ ಹೇಳಿ ಅವ್ರ ಅಣ್ಣತಮ್ಮರು ಮತ್ತು ತಂದೆ ಬಂದಾಗ ಹೇಳ್ತಾರೆ. ತಂದೆ ಅಣ್ಣತಮ್ಮರು ಬೇಜಾರು ಮಾಡ್ಕೊಂಡ್ಬಿಡ್ತಾರೆ. ಏನಂತೇಳಿ, ಅಯ್ಯೋ ಯಪ್ಪ, ನಾವು ನಿನಗೆ ಹಾಳು ಬಾವಿಯಲ್ಲಿ ಹಾಕಿ ತಂದೆಗೆ ಏನೋ ಹೇಳ್ಬಿಟ್ರಿದ್ವಿ, ನೀನ್ ಇಲ್ಲಿ ಬಂದಿಯಾ, ಟೆನ್ಷನ್ ತಗೊಳ್ಬೇಡವ, ಇವೆಲ್ಲ ಆಗಿದ್ದು ಒಳ್ಳೇದಕ್ಕೆ. ಯಾಕಂದ್ರೆ ನಿಮ್ಮ ಪ್ರಾಣ ಸಂರಕ್ಷಣೆಗಾಗಿ ದೇವರು ನನ್ನನ್ನು ನಿಮ್ಮ ಮುಂದೆ ಯಾವ ರೀತಿ ಕಳಿಸಿತಾನೆ? ಬಾವಿಯಲ್ಲಿ ಹಾಕಿ, ಇಸ್ಮಾಯಿಲ್ರ ಕೈಯಲ್ಲಿ ಹಾಕಿ, ಅಲ್ಲಿಂದ ಏನು ಐಗುಪ್ತ ಪೋಟಿಫರನ ಕೈಯಲ್ಲಿ ಹಾಕಿ, ಅಲ್ಲಿಂದ ಎಲ್ಲಿ ಆರು ಕೈಯಾಗಿ ಹಾಕಿ, ಇಲ್ಲದೆ ನನಗೆ ಅಧಿಕಾರ ಮಾಡಿದ್. ಯಾಕಂದ್ರೆ ಏನ್ ಬರ್ತಿದ್ರಿ? ಫೆಮೈನ್ ಬರ್ತಿದೇನು, ಬರಗಾಲ ಬರ್ತಿದೆ. 7 ವರ್ಷ ನೀವು ಸಾಯ್ತೀರಿ, ನನ್ನ ಜನರು ಸಾಯ್ತಾರಂತೆ ದೇವ್ರು ನನ್ನ ಇಲ್ಲಿ ಮಟ್ಟ ನಡೆಸಿದ್ದಾನೆ. ಈಗಲಾದ್ರೂ ತಿಳ್ಕೊಳ್ರಿ, ಮನುಷ್ಯನು ತನ್ನ ಕೈಯಿಂದ ಆತನು ದೊಡ್ಡವನಾಗ್ಲಿಕ್ಕೆ ಆಗುದಿಲ್ಲ. ಮನುಷ್ಯನು ತನ್ನ ಕೈಯಿಂದ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ತಂದೆಯಾದ ದೇವರು ನಮ್ಮ ಪಕ್ಕದಲ್ಲಿ ಇರಬೇಕು. ನಾನು ಬಿಬ್ಲಿಕಲ್ ಫೈನಾನ್ಸಸ್ ಹೇಳೋಕ್ಕಿಂತ ಮುಂಚೆ ಇದನ್ನು ಹೇಳಲೇಬೇಕು. 400ರಿಂದ 430 ವರ್ಷಗಳು ಐಗುಪ್ತದಲ್ಲಿ ಎಲ್ಲರೂ ಸುಖಕರವಾಗಿರ್ತಾರೆ. ನಾವು ನೋಡ್ತೀವಿ ಗಾಡ್ಸ್ ಪ್ಲಾನ್. ಸುಖಕರವಾಗಿರ್ತಾರೆ ಎಲ್ಲ ಹೂ ಅಂದ್ಬಿಟ್ಟು. ಯೋಸೇಫನ ಇರುವತನ ಆಯ್ತು, ಆಮೇಲೆ ಗುಲಾಮರಾಗಿರ್ತಾರೆ. ಮೋಶೆ ಬರ್ತಾರೆ.
ಮೋಶೆ ಬಿಡಿಸ್ಕೊಂಡು ಬರ್ತಾರೆ. ಮುಂದೆ ಮೋಶಿಗೆ ಕೂಡ ದೇವ್ರು ಇರ್ತಾನೆ, ಅವ್ರು ಬಿಡಿಸ್ಕೊಂಡ್ ಬರ್ತಾರೆ. ಮತ್ತೆ ಕಿರಿಕಿರಿ ಮಾಡೋದು, ಮತ್ತೆ 40 ವರ್ಷ ಎಲ್ಲರೂ ಸತ್ತೋಗ್ತಾರೆ. ಕಾನಾನ್ ದೇಶಕ್ಕೆ ಮತ್ತು ಕೆಲವರೇ ಮಾತ್ರ ಹೋಗ್ತಾರೆ. ಹಲ್ಲೆಲೂಯಾ. ಹಂಗೆ ಬರ್ತಾ ಬರ್ತಾ 1,500, 2,000, 3,000, 4,000 ವರ್ಷ ಯೇಸು ಸ್ವಾಮಿ ಬಂದ ಮೇಲೆ, ಯೇಸು ಸ್ವಾಮಿ ನಮಗಾಗಿ ಆತನ ಕ್ರೂಜ ಮೇಲೆ ಪ್ರಾಣ ಕೊಟ್ಟು, ಯೇಸುವಿನ ನಿಮಿತ್ತವಾಗಿ ಮಾತ್ರ ನಾವು ತಂದೆಯಾದ ದೇವರು ಮಾಲೀಕನು, ತಂದೆಯಾದ ದೇವರು ಒಡೆಯನು, ತಂದೆಯಾದ ದೇವರು ನಮ್ಮ ಉಡಾರಿ, ನಮಗೆ ಪೂರೈಕಿದಾರ ಎಂಬ ತಿಳಿದುಕೊಳ್ಳಿಕ್ಕೆ ಯೇಸು ಸ್ವಾಮಿ ಬಂದಿರೋದು. ಆರ್ ವಿ ಹ್ಯಾಪಿ? ವಿ ವೆಂಟ್ ಥ್ರೂ ಜೆನಿಸಿಸ್. ಮನೆಯಲ್ಲಿ ಚೆನ್ನಾಗಿ ಓದ್ಕೊಡ್ರಿ, ಕೆಲವು ವಾಕ್ಯಗಳನ್ನ ಓದಿ ಮುಗಿಸ್ಕೊಳ್ಳೋಣ. ಕಡೆಗೆ ನಾವು ನೆನಪು ಮಾಡ್ಕೊಳ್ಳೋಣ. ಪ್ರಾರಂಭದಲ್ಲಿ ನಾನು ಏನ್ ಹೇಳಿದೆ, ಆರ್ಥಿಕ ವಿಷಯದಲ್ಲಿ ಇವರು ಯಾರು ಚಿಂತೆ ಮಾಡಲಿಲ್ಲ. ಆರ್ಥಿಕ ವಿಷಯದಲ್ಲಿ ಬಿಬ್ಲಿಕಲ್ ಫೈನಾನ್ಸಸ್ ಎಂಬುದಾಗಿ ನಾವು ಕಲಿಯುವಾಗ ನಮಗೆ ಗೊತ್ತಿರಬೇಕು, ಅಬ್ರಾಹ್ಮನ ದೇವರು, ಈಸಾಕನ ದೇವರು, ಯಾಕೋಬನ ದೇವರು, ಯೋಸೆಫನ ದೇವರು ನಮ್ಮ ದೇವರು. ಅವರು ನೀತಿವಂತರಾಗಿ ನಡೆದರು, ಯಾವ ದೋಷವಿಲ್ಲ, ಯಾವ ಪಾಪ ಇಲ್ಲ. ಅವರು ನಿಶ್ಚಿತವಾಗಿ ಮಾಡಿಕೊಂಡ್ರು, ಸೃಷ್ಟಿಕರ್ತನಾದ ದೇವರು ನಮಗೆ ಸಾಕಿ ಸಲಹುತ್ತಾನೆ. ಆತನು ನಮ್ಮ ಒಡೆಯನು, ಆತನು ನಮ್ಮ ರಕ್ಷಕನು, ಆತನು ನಮ್ಮ ದೇವರು, ಆತನು ನಮ್ಮ ಮಾಲೀಕನು. ದಿಸ್ ಇಸ್ ವಾಟ್ ಐ ವಾಂಟೆಡ್ ಟು ಟೆಲ್. ಕೀರ್ತನೆಗಾರನಿಗೆ ಆತನ ಮತ್ತೊಮ್ಮೆ shall we come to the conclusion of this. Conclusion. God is our master. The God of Abraham, Isaac, Jacob, Joseph is also my owner. He is my master. He is my provider. He is the one who gives me knowledge, wisdom. He is the one who will give me riches, honor, glory, everything. ಎಲ್ಲದಕ್ಕಿಂತ ಮುಂಚೆ ಇದನ್ನ ಮಾಡಬೇಕ್ರಿ. ಬಿಬ್ಲಿಕಲ್ ಫೈನಾನ್ಸಸ್ ಅಲ್ಲಿ ಮೊದಲು ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಇದನ್ನು ಅವಶ್ಯವಾದ ಸಂಗತಿ. 2-3 ವಾಕ್ಯಗಳನ್ನು ಓದ್ಕೊಳ್ಳೋಣ. ಜ್ಞಾನೋಕ್ತಿ 30:8-9 ಮನೆಯಲ್ಲಿ ಓದ್ಕೊಳ್ರಿ. ಬಡತನವಾಗಲಿ ಐಶ್ವರ್ಯವಂತವನಾಗಲಿ ಕೊಡದೆ ನನಗೆ ತಕ್ಕಷ್ಟು. ನನಗೆ ಬಡತನ ದೇವರು ಕೊಡಂಗಿಲ್ಲ, ಅತಿ ಹೆಚ್ಚು ಐಶ್ವರ್ಯ ಕೊಡೋದಿಲ್ಲ. ನನಗೆ ತಕ್ಕಷ್ಟು ಆಹಾರವನ್ನ, ಭೋಜನವನ್ನ ಮಾಡಿಸು. ಹಾಗಾದ್ರೆ ಹೊಟ್ಟೆ ತುಂಬದವನಾದ್ರೆ ಯೆಹೋವನು ಯಾರು ಎಂದು ನಿನ್ನನ್ನು ತಿರಸ್ಕರಿಸುವುದಿಲ್ಲ. ಬಡವನಾದ್ರೆ ಕಳ್ಳತನ ಮಾಡಿ ನನ್ನ ದೇವರಾದ ನಿನ್ನ ಹೆಸರನ್ನ ಅಯೋಗ್ಯವಾಗಿ ಎತ್ತುವುದಿಲ್ಲ ಎಂಬುದಾಗಿ ಇಲ್ಲಿ ಜ್ಞಾನೋಕ್ತಿಗಾರನು ಅಲ್ಲಿ ಹೇಳ್ತಾನೆ. ಅಂದ್ರೆ ಏನ್ ಗೊತ್ತಾ, ದೇವರೇ ನನಗೆ ನೀನು ಕಡಿಮೆ ಕೊಡ್ಬೇಡ, ನನಗೆ ಜಾಸ್ತಿನೂ ಕೊಡ್ಬೇಡ, ನನಗೇನು ಬೇಕು ತಕ್ಕ ಸಮಯದಲ್ಲಿ ನನಗೆ ಕೊಡು. ಕಡಿಮೆ ಕೊಟ್ರೆ ನೀನು ಬೈತೇನೆ, ಜಾಸ್ತಿ ಕೊಟ್ರೆ ನೀನು ಮರ್ತೋಗ್ತೇನೆ. ಇವತ್ತು ದೇವರ ಮಕ್ಕಳಿಗೆ ಒಂದು ಹೇಳಲಿಕ್ಕೆ ಬಯಸ್ತೇನೆ, ದೇವರ ಮಕ್ಕಳಿಗೆ ಹೇಳಿಕ್ಕೆ ಬಯಸ್ತೇನೆ. ಇವತ್ತು ಆರ್ಥಿಕ ವಿಷಯದಲ್ಲಿ ನಾವು ಟೆನ್ಷನ್ ಆಗುವಂತದ್ದು ಅವಶ್ಯ ಇಲ್ಲ. ಯಾಕಂದ್ರೆ ಇಲ್ಲಿ ಜ್ಞಾನೋಕ್ತಿ ಬರೆದವನು ಈ ಒಂದು ವಾಕ್ಯಗಳನ್ನು ಬರೆದ ಸಾಧಾರಣವಾಗಿ ಮನುಷ್ಯನಲ್ಲಿ ಆತನು ಬಹಳ ದೇವರಿಗೆ ಅಳುದು ಮಾತಾಡ್ತಾನೆ. ದೇವರೇ ನನಗೆ ಜಾಸ್ತಿ ಕೊಡ್ಬೇಡಪ್ಪ, ಆ ದಿವಸ ನಾನು ಚರ್ಚೆಗೆ ಹೋಗೋದಿಲ್ಲ, ಪ್ರಾರ್ಥನೆ ಮಾಡೋದಿಲ್ಲ. ದೇವರೇ ನೀನು ನನಗೆ ಕಡಿಮೆ ಕೊಡ್ಬೇಡಪ್ಪ, ಮತ್ತೆ ಅವತ್ತು ಕೆಲಸಕ್ಕೆ ಹೋಗಿ ನಾನು ನಿನ್ನ ಒಂದು ಆಶೀರ್ವಾದ ಕೊಡು. ದೇವರೇ ನೀನು ಮಾಲೀಕನು, ನೀನು ನಡೆಸುವಾತನು, ಒಡೆಯನು. 23ನೇ ಕೀರ್ತನೆಯಲ್ಲಿ ಹೇಳಿರುವಂತ ಎಲ್ಲಾ ವಿಷಯಗಳೆಲ್ಲ ನೀನು ಹೌದು ಎಂಬುದಾಗಿ ಇಲ್ಲಿ ಜ್ಞಾನೋಕ್ತಿಗಾರನ ಅಂತ ಹೇಳ್ತಾನೆ. ಯೆಶಾಯ 41:10 ಕೂಡ ನೋಡ್ತೀವ್ರಿ, ನೀನಂತೂ ಹೆದರಬೇಡ. ದೇವರು ಹೇಳು, ನಾನೇ ನಿನ್ನೊಂದಿಗಿದ್ದೇನೆ, ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನ ದೇವರು, ನಾನು ನಿನ್ನನ್ನು ಬಲಪಡಿಸುತ್ತೇನೆ, ಹೌದು ನಿನಗೆ ಸಹಾಯ ಕೊಡುತ್ತೇನೆ, ನನ್ನ ಬಲಗೈಯನ್ನ ನಿನಗೆ ಆಧಾರವಾಗಿ ಮಾಡ್ತೇನೆ. ರೈಟ್ ಹ್ಯಾಂಡ್ ಆಫ್ ಗಾಡ್, ಇಫ್ ಇಟ್ ಇಸ್ ದೇರ್ ಟು ಸಪೋರ್ಟ್ ಮೀ, what else we need? That hand of God which saved the Israelites to cross over the Red Sea, that hand of God which saved Isaac, that hand of God which changed so many people, that hand of God is enough for me. ಆ ಒಂದು ಬಲಗೈ ಮಾತ್ರ ನಮಗೆ ಸಾಕು. ದೇವರು ನಮ್ಮನ್ನು ಆಶೀರ್ವಾದ ಮಾಡ್ತಾರೆ. ಹಾಗಾಗಿ ಮತ್ತಾಯ 6ನೇ ಅಧ್ಯಾಯದಲ್ಲಿ 31-32 ಕಡೆ ವಾಕ್ಯಗಳನ್ನು ನೋಡೋದ್ರಿ. ಮತ್ತಾಯ 6ನೇ ಅಧ್ಯಾಯ 31-32 ಇವತ್ತಿನ ಪರಿಸ್ಥಿತಿ. ಜೋರ್ ಹೇಳ್ರಿ, ಏನಂದೆ ನಾನು? ಜೋರ್ ಹೇಳ್ರಿ, ಏನಂದೆ? ಇವತ್ತಿನ ಪರಿಸ್ಥಿತಿ. ಗಟ್ಟಿಯಾದ ಆಹಾರ ನೋಡ್ತಾ ಇದ್ದೇವ್ರಿ ನಾವು.
ಸ್ಟ್ರಾಂಗ್ ಫುಡ್, ನಾಟ್ ವೀಕ್ ಫುಡ್. ಗಟ್ಟಿಯಾದ ಆಹಾರ. ಇವತ್ತಿನ ಪರಿಸ್ಥಿತಿ ಏನ್ ಹೇಳ್ತದೆ? ನಾನು ಏನು ಊಟ ಮಾಡಬೇಕು, ನಾನು ಏನು ಕುಡಿಯಬೇಕು? 31-32 ಮ್ಯಾಥ್ಯೂ 6:31 and 32. ಏನು ಊಟ ಮಾಡಬೇಕು, ಏನು ಕುಡಿಯಬೇಕು, ಏನು ಹೊತ್ತುಕೊಳ್ಳಬೇಕು ಎಂದು ಚಿಂತೆ ಮಾಡಬೇಡ್ರಿ. ಮಿನಿಮಮ್ ಅದೇ ಚಿಂತೆ ಮಾಡೋದು ನಾವು. ಇಲ್ಲಿ ನನ್ಗನಿಸಿದೆ, ನಾವೆಲ್ಲರೂ ಕೂತವರು ಬಹುತೇಕ ಬಹಳ ಜನ ಇದರಲ್ಲಿ ಇರ್ತಾರೆ, ಟೆನ್ಷನ್. ಮಿನಿಮಮ್ ಥಿಂಗ್ಸ್ ರಿಕ್ವೈರ್ಡ್ ಫಾರ್ ದ ಫ್ಯಾಮಿಲಿ. ಚಿಂತೆ ಮಾಡಬೇಡ್ರಿ. ಇವೆಲ್ಲವುಗಳಿಗಾಗಿ ಅಜ್ಞಾನಿಗಳು, ಜೋರ್ ಹೇಳ್ರಿ, ಯಾರು? ಅಜ್ಞಾನಿಗಳು ತವಕ ಪಡ್ತಾರೆ. ಯೇಸು ಸ್ವಾಮಿಗೆ ಸ್ವಂತ ರಕ್ಷಕನಾಗಿ ಅಂಗೀಕರಿಸದೆ ಇರುವ ಜನ, ಅರ್ಥ ಮಾಡಿಕೊಳ್ಳದೆ ಇರುವ ಜನ, ಎಂದೆಂದಿಗೂ ಮತ್ತಾಯ 6ನೇ 31ನೇ ವಾಕ್ಯ 32ನೇ ವಾಕ್ಯ ಓದದೇ ಇರುವಂತ ಜನ, ಓದಿ ಕೂಡ ನಂಬದೇ ಇರುವಂತ ಜನ ಇಂಥ ಒಂದು ಚಿಂತೆ ಮಾಡಿ ಅಜ್ಞಾನಿಗಳು ಎಂಬುದಾಗಿ ಅನಿಸ್ಕೊಳ್ತಾರೆ. ಅಜ್ಞಾನಿಗಳೇ, ಏನು ಊಟ ಮಾಡಬೇಕು, ಏನು ಕುಡಿಯಬೇಕು, ಏನು ಹೊತ್ತುಕೊಳ್ಳಬೇಕು ಚಿಂತೆ ಮಾಡಿ. ಅಬ್ರಾಹ್ಮನ ದೇವರು, ಈಸಾಕನ ದೇವರು, ಯಾಕೋಬನ ದೇವರು, ಯೋಸೇಫನ ದೇವರು, ಮೋಶೆಯ ದೇವರು, ಇಸ್ರಾಯೇಲನ ದೇವರು, ದಾವೀದನ ದೇವರು, ಸೊಲೊಮೋನನ ದೇವರು, ಮುಂದೆ ಹೋಗಿ ಎಲ್ಲ ಪ್ರವಾದಿಗಳ ದೇವರು ಮತ್ತು ಎಲ್ಲ ಅಪೊಸ್ತಲರ ದೇವರು ನಮ್ಮ ದೇವರು. ಆತನು ನಮ್ಮನ್ನು ನಡೆಸುತ್ತಾನೆ. ಹಾಗಾಗಿ ಈ ಸೀರೀಸ್ ಅಲ್ಲಿ 1ನೇ ವಿಡಿಯೋ ಇದು. ಈ 1ನೇ ವಿಡಿಯೋ ಅಲ್ಲಿ ನಾವು ಒಂದು ಅರ್ಥ ಮಾಡ್ಕೊಂಡಿದ್ದೇವೆ, ದೇವರು ನಮ್ಮನ್ನ ನಡೆಸುವ ಎಂಬುದಾಗಿ ಮನಸಾರೆ ತಿಳ್ಕೊಳ್ಳ. ಮನಸ್ಸಾಗ್ತಿ, ಅವಾಗ ದೇವರ ಆಶೀರ್ವಾದ ನಮಗೆ ಬರುತ್ತೆ. ಇವೆಲ್ಲವುಗಳಿಗಾಗಿ ಅಜ್ಞಾನಿಗಳು ತವಕ ಪಡ್ತಾರೆ. ಇವೆಲ್ಲ ನಿಮಗೆ ಬೇಕಾಗಿದೆ ಎಂದು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ತಿಳಿದದೆ ಅಷ್ಟೇ. All these things is required of you that Heavenly Father knows. Don't you know? Don't you know your problems? Don't you know what you have to use this evening? What you have to eat this evening? Or tonight what you have to take? Don't you know? If you say, yes, I don't know, then ನೀನು ಅಜ್ಞಾನಿ ಎಂಬುದಾಗಿ ವಾಕ್ಯ. ಅಜ್ಞಾನಿ. ಆಮೇಲೆ ಸೊ ಮುಂದಕ್ಕೆ ಬಹಳ ಫೇಮಸ್ ಈ ವಾಕ್ಯ ಓದ್ತೀವ್ರಿ. ನಾವು ಮುಂಚಿನ ವಾಕ್ಯ ಓದಂಗಿಲ್ಲ, ಈ ವಾಕ್ಯ ಬಹಳ ಚೆನ್ನಾಗಿ ಓದ್ಬಿಡ್ತೀವಿ. 6:33 ಅಂತಂದ್ರೆ ಬಹಳ ಫೇಮಸ್ ವಾಕ್ಯ. ಏನ್ರಿ? ಏನೈತ್ರಿ? ಹೀಗಿರೋದ್ರಿಂದ ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕಪಡ್ರಿ, ಇವೆಲ್ಲವೂ ನಿಮಗೆ ಸಿಗ್ತದೆ. ಈ ವಾಕ್ಯ ಹೇಳೋಕ್ಕಿಂತ ಮುಂಚೆ ಅಜ್ಞಾನಿಗಳದ ನಾವು ಚಿಂತೆ ಮಾಡಬಾರದು ಎಂಬುದಾಗಿ ಹೇಳಬೇಕು. ಹಲ್ಲೆಲೂಯಾ. ನಮಗೆ ಎಷ್ಟೇ ಸಮಸ್ಯೆ, ಇವತ್ತಿನ ಜಗತ್ತಿನಲ್ಲಿ ಕೆಲ ಯೌವನಸ್ಥರಿಗೆ 10,000 ನೌಕರಿ ಕೂಡ ಸಿಗ್ತಾ ಇಲ್ಲ. ಕೆಲವು ಕುಟುಂಬದಲ್ಲಿ ಒಂದು ಊಟ ಮಾತ್ರ ಮಾಡ್ತಾ ಇದ್ದೀರಿ. ಕೆಲವು ಮಕ್ಕಳಿಗೆ ಜ್ಞಾನವಿಲ್ಲ. ಕೆಲವು ನಮ್ಮ ಕ್ರೈಸ್ತ ಅಥವಾ ನಾವು ಹೇಳ್ಬೋದು ಎಲ್ಲರಿಗೆ, ಎಷ್ಟೋ ಜನರಿಗೆ ಒಳ್ಳೆ ಶಿಕ್ಷಣವಿಲ್ಲ. ಚಿಂತೆಯಲ್ಲಿ ಮುಳುಗಿ ಅತಿ ಹೆಚ್ಚು ಹಾರ್ಟ್ ಅಟ್ಯಾಕ್ ಆಗಿರುವಂತ ಒಂದು ಸಮಸ್ಯೆ ಈಗ ಬಂದಿದೆ. ಶುಗರ್ ಜಾಸ್ತಿ, BP ಜಾಸ್ತಿ. ಅಜ್ಞಾನಿಗಳದ ನಾವು ದೇವರಾದ ಯೆಹೋವನಾದ ದೇವರು, ಆತನು ನಮ್ಮ ಮಾಲೀಕನು, ನಮ್ಮ ಒಡೆಯನು, ನಮ್ಮ ಪೂರೈಕೆದಾರನು, ನಮ್ಮ ರಕ್ಷಕನು, ಅಬ್ರಾಮ್, ಇಸಾಕ, ಯಾಕೋಬನ ದೇವರು, ಅವರಿಗೆ ಕೊಟ್ಟಿರುವಂತ ವಾಗ್ದಾನ ನಡೆಸಿಕೊಂಡು ಹೋಗುವಂತ ದೇವರು ಮತ್ತೆ ಪರಲೋಕದಲ್ಲಿ ಯೇಸು ಸ್ವಾಮಿ ಮಧ್ಯಾಕಾಶದಲ್ಲಿ ಬರುವವರೆಗೆ ದೇವರು ನಮ್ಮನ್ನು ನಡೆಸಿಕೊಂಡು ಹೋಗುವಂತನಾಗಿದ್ದಾನೆ. ಹಾಗಾಗಿ ಪ್ರಿಯ ದೇವಜನರೇ, ನಿಮಗೆ ನಾನು ಕ್ರಿಸ್ತೇಸುವಿನ ಹೆಸರಿನಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೇನೆ, ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ದೇವರು ನಮ್ಮ ಮಾಲೀಕನು ಎಂಬುದಾಗಿ ತಿಳ್ಕೊಳ್ರಿ, ಆತನು ಒಡೆಯನೆಂಬುದಾಗಿ ತಿಳ್ಕೊಳ್ರಿ, ಪೂರೈಕೆದಾರನೆಂಬುದಾಗಿ ತಿಳ್ಕೊಳ್ರಿ. ತಿಳ್ಕೊಂಡ ತಕ್ಷಣವೇ ನಮ್ಮ BP ಇಳಿತದೆ,
ಟೆನ್ಷನ್ ಹಿಡಿತದೆ, ನಮ್ಮ ಸಮಸ್ಯೆ ಹಿಡಿತಾನೆ. ಒಳ್ಳೆ ನಿದ್ರೆ ಬರ್ತದೆ. 2 ತಾಸು ನಿದ್ರೆ ಮಾಡಿದ್ರು ಕೂಡ ಸಮಸ್ಯೆ ಬರುತ್ತೆ. God knows what you want. God knows what you want. God knows what you want. Just believe. He is your owner. He is your master. He is your provider. He is the God of Abraham, Isaac, and Jacob, Joseph. He is my God. No need to cry and pray. You have to pray. We are God's children. Daddy, we have to cry. We have to pray. But praise Him and just give thanks to Him because already He has given, rather than crying bitterly. Are you having problems? Worries? Finances? Crisis? Do you think that biblical finances means? ಸತ್ಯವೇದ ಆರ್ಥಿಕ ವಿಷಯದಲ್ಲಿ ಕಲಿಯುವುದಂತಂದ್ರೆ ಯಾವ ರೀತಿ ನಾವು ದುಡ್ಡು ಮಾಡಬಹುದು ಎಂಬುದಾಗಿ ಓಚುತ್ತಾನ ನಮ್ಮ ಜ್ಞಾನಿಗಳ ಮೇಲೆ ಭಂಡಾರವಿದೆ. ಅದಷ್ಟು ಅರ್ಥ ಮಾಡ್ಕೊಂಡು ಪ್ರೀತಿಯಿಂದ ದೇವರೇ ಸ್ತೋತ್ರ ಅಂತ ಹೇಳುವಾಗ ಅದು ಹೆಂಗ್ ಬರ್ತದೆ ನನ್ಗೆ ಗೊತ್ತಿಲ್ಲ. ಗಾಳಿ ಎಲ್ಲಿಂದ ಎಲ್ಲಿ ಹೋಗ್ತದೆ ಅದು ದೇವರಿಗೆ ಗೊತ್ತು, ನಮ್ಮೆಲ್ಲರಿಗೂ ಗೊತ್ತು. ಆದ್ರೆ ಕಣ್ಣಿಗೆ ಕಾಣುತ್ತೆ, ದೇವರಿಗೆ ಕಾಣ್ತದೆ. ದೇವರು ಈ ಒಂದು ಸಮಯವನ್ನು ಆಶೀರ್ವದಿಸಲಿ. ಮುಂಬರುವ ಸಮಯಗಳಲ್ಲಿ ಪ್ರತಿ ಸೋಮವಾರ ಸರಿಯಾಗಿ 7:15ರಿಂದ 9:00ರವರೆಗೆ ಈ ಒಂದು ಸ್ಥಳದಲ್ಲಿ ಸದಾಶಿವ ಕಾಲೋನಿಯಲ್ಲಿ ನಾವು ಕೂಡ್ಕೊಳ್ತಾ ಇದ್ದೇವೆ. ವಾರದಲ್ಲಿ ಒಂದು ದಿವಸ ಸೋಮವಾರ 7:30ರಿಂದ 9:00ರವರೆಗೆ ದಯಮಾಡಿ ಬನ್ನಿ. ಇಟ್ ಮೈಟ್ ಬಿ ಲುಕಿಂಗ್ ಬೋರಿಂಗ್, ಬಟ್ ಐ ವಿಲ್ ಟೆಲ್ ಯು, rightly divide the truth. Enough is enough. Sugar coated messages ಸಾಕು ನಮಗೆ. ನೇರವಾಗಿ ಹೃದಯಕ್ಕೆ ಮಾತಾಡುವಂತ ವಾಕ್ಯಗಳು ನಮಗೆ ಬೇಕು. ನೀವು ಯಾವ ದುರ್ಚಟದಲ್ಲಿದ್ದೀರಾ, ಅಡಿಕ್ಷನ್ ಅಲ್ಲಿದ್ದೀರಾ, ಆರ್ಥಿಕ ವಿಷಯದಲ್ಲಿ ಫೇಲ್ಯೂರ್ ಆಗಿ ಅಡಿಕ್ಷನ್ ಇದ್ದೀರಾ, ಬನ್ನಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಎಲ್ಲರೂ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ. ತಂದೆಯಾದ ದೇವರೇ, ಒಂದು ಸಮಯಕ್ಕಾಗಿ ಸ್ತೋತ್ರವಾಗಲಿ. ಸಾಯಂಕಾಲ ಸಮಯದಲ್ಲಿ ಕರ್ತನೆ, ಇಂಥ ಒಂದು ಸ್ಥಳದಲ್ಲಿ ಸ್ವಾಮಿ ಈ ರೀತಿಯಲ್ಲಿ ನಮ್ಮನ್ನು ಕೂಡಿಸಿದಕ್ಕಾಗಿ ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ. ಹೌದು, ನೀನು ಮಾಲೀಕನು, ಹೌದು ನೀನು ಒಡೆಯನು, ಹೌದು ನೀನು ಸ್ವಾಮಿ ಪೂರೈಕೆದಾರನು, ನೀನು ಕರ್ತನೆ ಜಗದ್ರಕ್ಷಕನು, ನೀನು ಅಬ್ರಹಾಮನ ದೇವರು, ಇಸಾಕನ ದೇವರು, ಯಾಕೋಬನ ದೇವರು ಮತ್ತು ಸ್ವಾಮಿ ನಮ್ಮ ಕರ್ತನೆ ಯೋಸೇಫನ ದೇವರು, ಮೋಶೆಯ ದೇವರು, ದಾವೀದನ ದೇವರು ಸ್ವಾಮಿ. ನೀನು ಕರ್ತನೆ ಸೊಲೊಮೋನನ ದೇವರು. ಹೌದು ಸ್ವಾಮಿ, ನೀನು ನಮ್ಮ ಅಪೊಸ್ತಲರ ದೇವರು, ನಮ್ಮ ದೇವರು ಸ್ವಾಮಿ. ನಮ್ಮೆಲ್ಲರನ್ನ ನೀನು ನಡೆಸುವ ಈ ಬಿಬ್ಲಿಕಲ್ ಫೈನಾನ್ಸಸ್, ಆರ್ಥಿಕ ವಿಷಯದಲ್ಲಿ ಸತ್ಯವೇದದಲ್ಲಿ ನೀನು ಏನು ಹೇಳ್ತಾ ಇದ್ದ ಎಂಬುದಾಗಿ ಕಂಡುಕೊಳ್ಳುವಾಗ ನಾವು ಮೊದಲನೇದಾಗಿ ಒಪ್ಕೊಳ್ತೇವೆ, ನೀನು ನಮ್ಮ ಮಾಲೀಕನು, ನೀನು ನಮ್ಮ ಒಡೆಯನು, ನೀನು ನಮ್ಮ ಪೂರೈಕೆದಾರನು, ನಮ್ಮ ರಕ್ಷಕನು ಎಂಬುದಾಗಿ ನಾವು ಒಪ್ಪಿಕೊಳ್ತೇವೆ ಸ್ವಾಮಿ. ನಮಗಿರುವಂತಹ ಸಮಸ್ಯೆಗಳಿಂದ ನೀನು ನಿನ್ನ ವಾಕ್ಯದ ಮೂಲಕ, ರಹಸ್ಯ ಮೂಲಕ ನಮ್ಮನ್ನು ಬಿಡಿಸು. ಅಬ್ರಹಾಮನಿಗೆ ಆಶೀರ್ವಾದ ಮಾಡಿದ ದೇವರೇ, ಯಾಕೋಬನಿಗೆ, ಇಸಾಕನಿಗೆ, ಯೋಸೇಫನಿಗೆ ಆಶೀರ್ವಾದ ಮಾಡಿದ ದೇವರೇ, ನಮ್ಮನ್ನ ಕೂಡ, ನಮ್ಮ ಪ್ರಿಯರನ್ನ ಕೂಡ ನೀನು ಆಶೀರ್ವದಿಸು. ಮತ್ತು ಯಾವ್ಯಾವ ದುರ್ಚಟಗಳಲ್ಲಿ ಕರ್ತನೆ, ಆರ್ಥಿಕ ವಿಷಯದಲ್ಲಿ ಸಮಸ್ಯೆಯಲ್ಲಿ ಬಿದ್ದು, ದುರ್ಚಟಗಳಲ್ಲಿ ಬಿದ್ದು ಅವರು ಜೀವನ ಹಾಳು ಮಾಡಿಕೊಳ್ತಾ ಇದ್ದಾರೋ, ಯೇಸುವೇ ಕರ್ತನೆ, ನಿನ್ನ ಹೆಸರಿನಲ್ಲಿ ಅವರಿಗೆ ನಾವು ಸಂಪೂರ್ಣವಾಗಿ ಬಿಡುಗಡೆ ಬರಲಿ ಎಂಬುದಾಗಿ ಕೇಳ್ಕೊಳ್ತೇವೆ ಸ್ವಾಮಿ. ಸೈತಾನನ ದುಷ್ಟ ಶಕ್ತಿಗಳು ಯೇಸುವಿನ ಹೆಸರಿನಲ್ಲಿ ಬಂಧಿಸಿ ಮುರುಗ ಎಲ್ಲವೂ ನಿನ್ನ ಕೈಲಿ ಒಪ್ಪಿಸಿಕೊಳ್ತೇವೆ. ಸ್ತುತಿಗಾದ ಮಹಿಮೆ ನಿನಗೆ ಮಾತ್ರ ಉಂಟಾಗಲಿ. ಯೇಸು ಒಡೆಯ ಮುಖಾಂತರ ಬೇಡ್ತೇವೆ ನಮ್ಮ ಪ್ರೀತಿಯೋಡ ತಂದೆಯಾದ